ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ದಿನಾಂಕ 14/7/25ರಿಂದ ನಿನ್ನೆಯವರೆಗೂ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬಂದು ಶಾಲೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಸಂಬಂಧಪಟ್ಟಂತಹ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತಮ್ಮ ಗಮನವನ್ನು ಹರಿಸಿ ಶಾಲೆಯ ಬೆಳವಣಿಗೆ ಹಾಗೂ ಇಲ್ಲಿಯ ಆಗುಹೋಗುಗಳ ಬಗ್ಗೆ ಕೂಲಂಕುಷವಾಗಿ ಗಮನವನ್ನು ಹರಿಸುವಂತಹ ಕೆಲಸ ಮಾಡಿದ್ದಾರೆ. ಅದರ ಒಂದು ಇನ್ನೊಂದು ಭಾಗವಾಗಿ ಇವತ್ತು ಶಾಲಾ ಹಾಗೂ ಪೋಷಕರ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಹಾಗೂ ಪೋಷಕರನ್ನು ಮತ್ತು ವಿದ್ಯಾರ್ಥಿಗಳಾದ ನಿಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಮೊದಲಿಗೆ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ನಮ್ಮ ಶಾಲೆಯ ಪ್ರೌಢಶಾಲೆಯ ಮಕ್ಕಳಾದಂತಹ ನವ್ಯ ಹಾಗೂ ತಂಡದವರು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಗಣಪತಿಯನ್ನು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವಕೀಲ ಇಲ್ಲದಿದ್ದರೆ ನ್ಯಾಯವಿಲ್ಲ, ವೈದ್ಯರಿಲ್ಲದಿದ್ದರೆ ಆರೋಗ್ಯವಿಲ್ಲ, ಆರಕ್ಷಕರಿಲ್ಲದಿದ್ದರೆ ರಕ್ಷಣೆ ಇಲ್ಲ, ತಂತ್ರಜ್ಞನಿಲ್ಲದಿದ್ದರೆ ತಾಂತ್ರಿಕತೆ ಇಲ್ಲ, ವಿದ್ಯೆ ಇಲ್ಲದಿದ್ದರೆ ಯಾವುದೂ ಕೂಡ ಇಲ್ಲ. ಇದು ನಮ್ಮ ಶಿಕ್ಷಣದ ಮಹತ್ವ. ಈಗ ಈ ಒಂದು ಶಾಲಾ ಸಭೆ ಹಾಗೂ ಪೋಷಕರ ಸಭೆಗೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರನ್ನ ಹಾಗೂ ವೇದಿಕೆಯ ಗಣ್ಯರೆಲ್ಲರನ್ನ ಸ್ವಾಗತಿಸುತ್ತಿದ್ದಾರೆ. ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದಂತಹ ಶ್ರೀಯುತ ಎಸ್ ಟಿ ಬಸವರಾಜ್. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ವತಿಯಿಂದ ನಮ್ಮ ಶಾಲೆಯನ್ನ ದಿನಾಂಕ 14/7/25ರಿಂದ ಇದುವರೆಗೆ ನಿರಂತರವಾಗಿ ಮೌಲ್ಯಮಾಪನ ಮಾಡುವಂತಹ ಕಾರ್ಯ ನಡೀತಾ ಇದೆ. ಶಾಲೆ ಹೇಗೆ ನಡೀತಾ ಇದೆ, ಶಾಲೆಯಲ್ಲಿ ಪಾಠ ಪ್ರವಚನಗಳು ಹೇಗೆ ನಡೀತಾ ಇದೆ, ಶಾಲೆಯ ಬಾಹ್ಯ ಮತ್ತು ಆಂತರಿಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ, ಮತ್ತೆ ಗುಣಮಟ್ಟದಿಂದ ಕೂಡಿದೆಯೇ, ನಿಶುಲ್ಕ ಆಗ್ಬೋದು, ಅಕ್ಷರ ದಾಸೋಹ ಅಂದ್ರೆ ಕ್ಷೀರಭಾಗ್ಯ ಆಗ್ಬೋದು, ಪಠ್ಯಪುಸ್ತಕ ವಿತರಣೆಗಳಾಗ್ಬೋದು, ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳಾಗ್ಬೋದು, ಇವೆಲ್ಲವೂ ಸಮರ್ಪಕವಾಗಿ ಖರ್ಚಾಗ್ತಾ ಇದೆಯೇ ಅಂತಕ್ಕಂತಹ ಹಲವಾರು ಓರೆಗಳಿಂದ ಶಾಲೆಯನ್ನ ಸಮಗ್ರವಾಗಿ ಮೌಲ್ಯಮಾಪನ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿ ರೇಷ್ಮೆ ವಿಸ್ತರಣಾಧಿಕಾರಿಗಳಾದಂತಹ ಸನ್ಮಾನ್ಯ ಎಚ್.ಎಸ್. ವಿಜೇಂದ್ರ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಇಲಾಖೆ ಪರವಾಗಿ
ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆ ಶಾಲೆಯ ಸಮಗ್ರವಾದಂತಹ ಮೌಲ್ಯಮಾಪನವನ್ನು ಮಾಡಿ ಅವ್ರದೇ ಆದಂತಹ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ಅಂದ್ರೆ ನೋಡಿ, ಅವರು ಯಾವುದೇ ಒಬ್ಬ ಮೌಲ್ಯಮಾಪನಿಗೆ ಇರಬೇಕಾದಂತಹ ಅರ್ಹತೆಗಳು ಅವರು ಬೆಳಿಗ್ಗೆನೆ ಬೇಗನೆ ಬರ್ತಾರೆ. ಪ್ರಾರ್ಥನಾ ಸಮಯಕ್ಕೆ ಬಂದು ಶಾಲೆಯಲ್ಲಿ ಪ್ರಾರ್ಥನೆ ಹೇಗೆ ನಡೀತಾ ಇದೆ, ಶಾಲೆಯ ಶಿಸ್ತು ಹೇಗಿದೆ, ಶಾಲೆಯಲ್ಲಿ ಮಕ್ಕಳ ಹೇಳಿಕೆಗಳು ಯಾವ ರೀತಿ, ನಾವು ಟೀಚರ್ಸ್ಗಳನ್ನ ಹೇಳಿಕೆ ತಗೊಂಡಿದ್ದಾರೆ, ಆದ್ರೂ ಸಹ ಮಕ್ಕಳು ಏನು ಹೇಳಿಕೆ ಕೊಡ್ತಾರೆ, ಗ್ರಾಮಸ್ಥರು ಏನು ಹೇಳಿಕೆ ಕೊಡ್ತಾರೆ, ಎಲ್ಲ ಸತ್ಯಾಸತ್ಯಗಳನ್ನ ಸರ್ಕಾರಕ್ಕೆ ವರದಿ ಮಾಡಲಿಕ್ಕೆ ಬಹಳ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಇಂಥ ದಕ್ಷ ಅಧಿಕಾರಿಗಳು ಬೇಕು. ಹೀಗಾಗಿ ಶ್ರೀಮತಿ ರೂಪರವರು, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಮಂಡ್ಯದವರಿಗೆ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ಈ ಎಲ್ಲ ಕೆಲಸ ಕಾರ್ಯಗಳ ಬರವಣಿಗೆ ರೂಪದಲ್ಲಿ ಮೂರ್ತ ರೂಪ ಕೇಳಿಸಬೇಕಾದ್ದು ಜವಾಬ್ದಾರಿ. ಹಾಗಾಗಿ ಎಲ್ಲ ಕೆಲಸಗಳನ್ನ ಚಿತ್ರಗುಪ್ತ ಏನ್ ಲೆಕ್ಕಾಚಾರಗಳನ್ನ ಮಾಡಿದ್ರು ಅದಕ್ಕಿಂತ ಹೆಚ್ಚಿನಾಗಿ ಶಾಲೆಯ ಎಲ್ಲ ಚಟುವಟಿಕೆಗಳನ್ನ ದಾಖಲೀಕರಣ ಮಾಡ್ತಕ್ಕಂತಹ 3 ಜನ ವ್ಯಕ್ತಿಗಳು ಬಹಳ ಮುಖ್ಯರಾಗಿದ್ದಾರೆ. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಅವರಲ್ಲಿ ವಿನೋದ್ ಕುಮಾರ್ ಅವರು, ಅವರಿಗೆ ನಮ್ಮ ಇಲಾಖೆ ಪರವಾಗಿ ಸಭೆಯ ಪರವಾಗಿ ಸ್ವಾಗತ ಬಯಸ್ತಾರೆ. ಮತ್ತು ಹಾಗೇನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮತ್ತೊಬ್ಬರು ಶ್ರೀನಿವಾಸ ಮೂರ್ತಿ ಅವರು, ಅವರಿಗೂ ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಹರೀಶ್ ಅವರು, ಅವರಿಗೂ ಸಹ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ನಮ್ಮ ಈ ಕಾರ್ಯ ಚಟುವಟಿಕೆಗಳು ಯಶಸ್ವಿಯಾಗಿ ನಡೀಬೇಕಾದ್ರೆ ನಮ್ಮ SDMC ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ಅದರ ಅಧ್ಯಕ್ಷರು ತುಂಬಾ ತುರ್ತು ಕಾರ್ಯನಿಮಿತ್ತ ಹೋಗಿದ್ದಾರೆ. ಅವರ ಸ್ಥಾನದಲ್ಲಿ ಉಪಾಧ್ಯಕ್ಷರಾದಂತಹ ರೇಖಾರವರು ಇದ್ದಾರೆ. ಹಾಗಾಗಿ ರೇಖಾರವರಿಗೆ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಸದಸ್ಯರಾದಂತಹ ಶಿವಣ್ಣ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಕ್ರಿಯಾಶೀಲ ಮಹಿಳಾ ಸದಸ್ಯರಾದಂತಹ ಶೋಭನ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತೋರ್ವ ಲಕ್ಷ್ಮಣ್ಣವರು ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಮತ್ತೋರ್ವ SDMC ಮಹಿಳಾ ಸದಸ್ಯರಾದಂತಹ ಬೇಬಿ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗಾಗಿ ನನಗೆ 120 ಜನ ಪೋಷಕರು ಬರಬೇಕಾಗಿತ್ತು. ತುಂಬಾ ಕಡಿಮೆ ಇದ್ದೀರಿ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಮಾಡ್ತಾ ಇರ್ತೀವಿ. ಆದರೂ ಸಹ ಇಷ್ಟು ಜನ 10:30 ಅಂತ ಹೇಳಿದೆ, ಮುಂಚಿತವಾಗಿ ಬಂದು ಕಾಯ್ತಾ ಇದ್ರಿ. ನಾನು ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಯಾಕೆ ಎಲ್ಲ ಪೇರೆಂಟ್ಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಅದು ವೆಯ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಬಂದಿರ್ತಕ್ಕಂಥ ಎಲ್ಲ ಪೋಷಕರಿಗೆ ಇಲಾಖೆ ಪರವಾಗಿ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀಬೇಕಾದ್ರೆ ನನ್ನ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸಹ ಇಲ್ಲಿ ಆಗಮಿಸಿದ್ದಾರೆ. ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಎಲ್ಲರಿಗೂ ಸಹ ಈ ಒಂದು ಸಭೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸರ್ಕಾರದ ಎಲ್ಲ ಯೋಜನೆಗಳ ಫಲವನ್ನ ಊಟ ಮಾಡ್ತಾ ಇರ್ತಕ್ಕಂಥವ್ರು ಮಕ್ಕಳುಗಳು. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಒಂದು ಭವ್ಯ ಭಾರತ ನಿರ್ಮಾಣ ಆಗ್ಬೇಕಾದ್ರೆ ಶಾಲಾ ಕೊಠಡಿಗಳಲ್ಲಿ ಮಾತ್ರ ನಾವು ಉದ್ದಿದಂತೆ ಫಲ ಬಿತ್ತಿದಂತೆ ಬೆಳೆ ಅಂತೇಳಿ ನಾವು ಹೊಲವನ್ನ ಯಾವ ರೀತಿ ಉದ್ದು ಬಿತ್ತೆಯನ್ನ ಹಾಕ್ತೀವೋ ಆ ರೀತಿ ಫಸಲು ಬರ್ತದೆ. ಹಾಗಾಗಿ ನಾವು ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾದಂತಹ ಕೇರ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರದ ಏನು ಸೌಲಭ್ಯಗಳು ಬರ್ತದೋ ಅದನ್ನೆಲ್ಲವೂ ನಿಷ್ಪಕ್ಷಪಾತವಾಗಿ ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಎಲ್ಲ ಮಕ್ಕಳಿಗೆ ತಲುಪ್ತಾ ಇದ್ದೀವಿ. ಕ್ರೀಡೆಗಳಾಗ್ಬೋದು, ಮತ್ತೆ ಶೈಕ್ಷಣಿಕ ಚಟುವಟಿಕೆಗಳೆಲ್ಲವನ್ನೂ ಸಹ ಇಲಾಖೆ ಏನು ನಮಗೆ ನಿರ್ದೇಶನ ಕೊಟ್ಟಿದ್ದು ಎಲ್ಲವನ್ನೂ ಸಹ ಚಾಚು ತಪ್ಪದೆ ಪಾಲಿಸ್ತಾ ಇದ್ವಿ. ಹಾಗಾಗಿ ಕಳೆದ ಸಾಲಲ್ಲಿ 94% ಫಲಿತಾಂಶ ಲಭಿಸಿದೆ. ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಕೆಲವು ಕುಸ್ತಿನಲ್ಲಿ ಈಜುದೆಲ್ಲ ಹೋಗಿದ್ದಾರೆ. ಹೊಲಿಗೆ ಶಿಕ್ಷಣ ಇದೆ, ಹೊಲಿಗೆ ಶಿಕ್ಷಣದಲ್ಲೂ ಸಹ ಮಕ್ಕಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಪ್ರತಿಭಾ ಕಾರಂಜಿ ಆಗ್ಬೋದು, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಮಕ್ಕಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ನಮ್ಮ ಶಾಲೆಗೆ ಪ್ರೀತಿ ತಂದಿದ್ದಾರೆ. ಹಾಗಾಗಿ ಈ ಸಲ ಹೋದ ಸಲ 94% ಇದ್ದಂಥ ಫಲಿತಾಂಶವನ್ನು ಈ ಸಲ 100% ಫಲಿತಾಂಶ ಬರಲಿಕ್ಕೆ ನಾನು ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅದನ್ನೆಲ್ಲ ಮಾಡಿಕೊಂಡು ಕ್ರಿಯಾಯೋಜನೆ ಸಿದ್ಧಪಡಿಸಿಕೊಂಡು ಸ್ಟಾಫ್ ಮೀಟಿಂಗ್ ಅನ್ನು ಕರ್ಕೊಂಡು SDMC ಮೀಟಿಂಗ್ ಅನ್ನು ಕರ್ಕೊಂಡು ಈಗಾಗಲೇ ರೆಗ್ಯುಲೇಷನ್ ಮಾಡಿ ಕಾರ್ಯಪ್ರಮುಖರಾಗಿದ್ದೀವಿ. ಈಗಾಗಲೇ ನಮ್ಮದು
ಸ್ಪೋರ್ಟ್ಸು ಈ ತಿಂಗಳು ಕಳೆದ ಮೇಲೆ ಎಲ್ಲ ಮಕ್ಕಳು ಶೈಕ್ಷಣಿಕ ಚಟುವಟಿಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಭೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಸಭೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಸ್ಥಾಪಕ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಬಸವರಾಜ ಸರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾತಿಯಂತಿರಬೇಕು, ನುಡಿದರೆ ಮೆಚ್ಚಿ ಶಿವ ಅಹುದಹುದೆನ್ನಬೇಕು. ಈ ರೀತಿಯಾಗಿ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಹೇಗೆ ಸಮಾಜದಲ್ಲಿ ಪಾಲ್ಗೊಳ್ಬೇಕು ಅಥವಾ ಯಾರ ಜೊತೆನಾದ್ರು ಸಂವಾದ ಮಾಡಬೇಕಾದ್ರೆ ಅಥವಾ ನಡವಳಿಕೆ ಪ್ರತಿಯೊಂದು ಕೂಡ ಆ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಎಲ್ಲ ಅಂಶಗಳ ಸಮಗ್ರ ಬೆಳವಣಿಗೆಗೆ ಕಾರಣವಾಗುವುದೇ ಶಿಕ್ಷಣ. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಈಗ ಆಡಲಿದ್ದಾರೆ ಶ್ರೀಮತಿ ರೂಪಾರವರು, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯ ಎಲ್ಲ ಗಣ್ಯರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಡಿಕೆಯ ಮಾಡುವೆಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವೆಡೆ ಹೊನ್ನೆ ಮೊದಲು, ಶಿವ ಪಥವ ನರಿಯುವೆಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವೆಡೆ ಶರಣರ ಸಂಘವೇ ಮೊದಲು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವೇದಿಕೆಯ ಗಣ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ವಂದನೆಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀಮತಿ ರೂಪಾ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್. ಶಿಕ್ಷಣ ಅತ್ಯಂತ ಮುಖ್ಯವಾದ ಅಂಗ. ಅದು ನಮ್ಮ ಎಲ್ಲ ಚಿಂತನೆಗಳಿಗೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿಗಳಿಗೆ ವಿಶೇಷವಾದ ಸ್ಥಾನ. ಅತಿಥಿ ದೇವೋಭವ ಎನ್ನುವ ನಮ್ಮ ಸಂಸ್ಕೃತಿ ನಮ್ಮದು. ಅದಕ್ಕೆ ಅನುಗುಣವಾಗಿ ನಮ್ಮ ಕರೆಗೆ ಹೋಗೊಟ್ಟು ಸಭೆಗೆ ಆಸೀನರಾಗಿರ್ತಕ್ಕಂಥ ರೇಷ್ಮೆ ವಿಸ್ತರಣಾಧಿಕಾರಿಗಳು ಹಾಗೂ ಉಪ ಪ್ರಾಂಶುಪಾಲರು ಹಾಗೂ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲ ಗ್ರಾಮಸ್ಥರು, ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮ ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನಗಳು ಸಮರ್ಪಕವಾಗಿ ನಿರ್ವಹಣೆಯಾಗಿದೆಯಾ, ಜೊತೆಗೆ ಈ ಯೋಜನೆಯ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಶಾಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಮುಕ್ತಾಯಗೊಂಡು 4ನೇ ದಿನ ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಪೋಷಕರ ಸಭೆಯಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಜೊತೆಗೆ ಮಕ್ಕಳ ಒಂದು ಹಾಜರಾತಿ, ದಾಖಲಾತಿ ಮತ್ತು ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಚರ್ಚೆ ಮಾಡಬಹುದು. ತದನಂತರ ನಮಗೆ ಈ ಸಮಗ್ರ ಶಿಕ್ಷಣ ರಾಜ್ಯದಲ್ಲಿ 2ನೇ ವರ್ಷ ಪ್ರಪ್ರಥಮ ಬಾರಿಗೆ ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅದು ನಿಮ್ಮ ದುದ್ದ ಪ್ರೌಢಶಾಲೆ, ಜೊತೆಗೆ ಮಾಡ್ಲ ಕೂಡ ಆಯ್ಕೆಯಾಗಿದೆ. ಈ ಒಂದು ವರ್ಷದಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ
ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸೋದು, ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನ ಖಚಿತಪಡಿಸ್ಕೊಳ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಔದ್ಯೋಗೀಕರಣಗಳನ್ನ ಹೆಚ್ಚಿನ ಉತ್ತೇಜನವನ್ನ ಕೊಡ್ತಕ್ಕಂಥದ್ದು, ಉಚಿತ ಶಿಕ್ಷಣ ಕಡ್ಡಾಯ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ RTI ಕಾಯ್ದೆ ಮುಖಾಂತರ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಜೊತೆಗೆ ಶಾಲೆಯಲ್ಲಿ ಕಾರ್ಯಕ್ಷಮತೆ ಮತ್ತು ಶಾಲಾ ಫಲಿತಾಂಶವನ್ನ ಸುಧಾರಿಸಿ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸುವ ಬಗ್ಗೆ ಹೆಚ್ಚಿನ ಒಂದು ಸಮಗ್ರ ಶಿಕ್ಷಣವಾಗಿ ನಡೆಯುತ್ತಿದೆ. ಜೊತೆಗೆ ಸಮಗ್ರ ಶಿಕ್ಷಣ ನಿರೀಕ್ಷೆ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ ಸಾರ್ವತ್ರಿಕ ಪ್ರವೇಶ, ಗುಣಮಟ್ಟ, ಶಿಕ್ಷಣದ ಉದ್ಯೋಗೀಕರಣ, ಶಿಕ್ಷಣದ ತರಬೇತಿ ಸಂಸ್ಥೆಗಳು, ಟೀಚಿಂಗ್ ಎಜುಕೇಶನ್, ಇದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಯಕತ್ವ, ಜನರ ಸಹಭಾಗಿತ್ವವನ್ನ ಖಚಿತಪಡಿಸಿಕೊಳ್ಬೇಕು. ಏಕೆಂದ್ರೆ ಈ ಸೋಷಿಯಲ್ ಆಡಿಟ್ ಅಲ್ಲಿ ನಾವು ಆಡಿಟ್ ಅಲ್ಲಿ ಏನು ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಯಾವುದು ಉತ್ತಮವಾಗಿದೆ, ಯಾವುದು ಶಾಲೆಗೆ ಬೇಕಾಗಿದೆ, ಎಲ್ಲವನ್ನು ಕೂಡ ನಾವು ಸಾರ್ವಜನಿಕರ ಮುಂದೆ ಒಂದು ಸಭೆಯನ್ನ ಕರೆದು ಆಡಿಟ್ ಅನ್ನ ನಿಮ್ಮ ಒಂದು ನಿರ್ಣಯಕ್ಕೆ ಬಿಡ್ತೀವಿ. ಯಾಕಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಈ ಯೋಜನೆ ಆಡಿಟ್ ಆಗಿ ವರದಿಯನ್ನು ಕೊಟ್ಟಿದೆ. ನಿಮ್ಗೇನಾದ್ರೂ ಈ ಶಾಲೆಗೆ ಏನೇನು ಅನುದಾನಗಳು ಬರುತ್ತೆ, ಯಾವುದಕ್ಕೆ ಖರ್ಚಾಗುತ್ತೆ ಅಂತ ಏನಾದ್ರೂ ಮಾಹಿತಿ ಗೊತ್ತಿದ್ರೆ ಹೇಳ್ಬೋದು. ಹಾಗಾಗಿ ನಾವು ಈ ಯೋಜನೆಯ ಒಂದು ಪ್ರಚಾರವನ್ನ ಮಾಡ್ತಿದ್ದೀವಿ. ಜೊತೆಗೆ ದಾಖಲಾತಿಗಳು ಕೂಡ ಹೆಚ್ಚಿನ ನಿರ್ವಹಣೆ ಆಗಬೇಕು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಯೋಜನೆ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಈ ಸೋಷಿಯಲ್ ಆಡಿಟ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಪಾರದರ್ಶಕತೆಯಿಂದ ಇರಬೇಕು. ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಬೇಡಿಕೆಗಳ ಬಗ್ಗೆ ಅವರಿಗೆ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ಬೇಕು. ಈ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡ್ಬೋದು. ಜೊತೆಗೆ ಸಾರ್ವಜನಿಕರು ಅನುಷ್ಠಾನ ಸಂಸ್ಥೆಗಳ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನ ಮೂಡಿಸ್ತಕ್ಕಂಥದ್ದು. ಇದು ಸಾಮಾಜಿಕ ಪರಿಶೋಧನೆ, ಸತ್ಯಶೋಧತೆ ಹೊರತು ಬೇರೆ ಯಾವುದೇ ಶೋಧನೆ ಇರೋದಿಲ್ಲ. ಸಾಮಾಜಿಕ ಪರಿಶೋಧನೆಯಲ್ಲಿ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಸಂಸ್ಥೆಗಳನ್ನು ಹೆಚ್ಚಿಗೆ ಬಲಪಡಿಸ್ತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ನಾವು 2022-23ನೇ ಸಾಲಿನ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇರೋದು. ಆ ಒಂದು ವರ್ಷದಲ್ಲಿ 230 ದಿನಗಳು ಶಾಲೆ ನಡಿಬೇಕಿತ್ತು. 226 ದಿನಗಳು ಶಾಲೆ ನಡೆದಿದೆ. 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಲಾಗಿದೆ. ಯಾಕಂದ್ರೆ ನಿರಂತರ ಮಳೆ ಬರ್ಬೋದು, ಅಥವಾ ಗ್ರಾಮದ ಹಬ್ಬ ಆಗಿರ್ಬೋದು, ಒಂದು ವರಮಹಾಲಕ್ಷ್ಮಿ ಆಗಿರ್ಬೋದು, ಆ ರೀತಿಗಳಲ್ಲಿ ರಜವನ್ನ ಮಂಜೂರು ಮಾಡಿರೋದು ವರ್ಷದಲ್ಲಿ 4 ದಿನಗಳು ಕಂಡು ಬಂದಿದೆ. ಶಾಲೆಯ ಸರಾಸರಿ ದಾಖಲಾತಿ ಬಗ್ಗೆ ಹೇಳೋದಾದ್ರೆ 2023-24ರಲ್ಲಿ 121 ದಾಖಲಾತಿ ಇತ್ತು. ಪ್ರಸ್ತುತ 117 ದಾಖಲಾತಿ ಆಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಹೆಚ್ಚಾಗಬೇಕು. ಯಾಕಂದ್ರೆ ಇದು ಉತ್ತಮವಾಗಿ ನಡ್ಕೊಂಡು ಹೋಗ್ತಿದೆ. ಒಂದು 10 ಮಕ್ಕಳು ಏನೋ ಕಡಿಮೆ ಆಗಿದ್ದಾರೆ. ಇನ್ನು ಜಾಸ್ತಿ ಸೇರ್ಪಡೆ ಆದ್ರೆ ಇದು ಉತ್ತಮ ಒಂದು ಅನುಷ್ಠಾನ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಆಗ್ತದೆ. ಯಾಕಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಕಳಿಸ್ಲಿಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದ್ರೆ ಸರ್ಕಾರಿ ಕೆಲಸ ಬೇಕು ಅಂತ ಆಸೆ ಪಡ್ತಾರೆ ತಂದೆ ತಾಯಿಗಳು. ಪ್ರೈವೇಟ್ ಶಾಲೆಗಳಿಗೆ ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ಇದೆ. ಈ ಶಾಲೆನಲ್ಲಿ ನಾವು ಗಮನಿಸಿದ 4 ದಿನಗಳ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಸೌಲಭ್ಯವಿದೆ. ಏನು ಪ್ರೈವೇಟ್ ಕಾನ್ವೆಂಟ್ಸ್ ಕಾಲೇಜ್ ಸ್ಕೂಲ್ಗಳಲ್ಲಿ ಏನೇನೆಲ್ಲ ಪಾಠಗಳನ್ನ ಮಾಡ್ತಾರೆ ಅದಕ್ಕಿಂತ ಉತ್ತಮವಾದ ಶಿಕ್ಷಕರು ಕೂಡ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪರ್ಸೆಂಟೇಜ್ ಇದ್ರೆ ತಾನೇ ಶಾಲೆಗೆ ಗವರ್ಮೆಂಟ್ ಆಫೀಸರ್ಗೆ ಟೀಚರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇ ರೀತಿ ಉತ್ತಮವಾದ ಶಿಕ್ಷಕರು ಕೂಡ ವೃಂದನೂ ಕೂಡ ಇದೆ. ಎಲ್ಲರೂ ದಾಖಲಾತಿಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ನೀವು ಕೂಡ ಹೇಳಿ. ನಾವು ಶಿಕ್ಷಕರನ್ನ ಕೇಳಿದಂಥ ಸಂದರ್ಭದಲ್ಲಿ ನಾವು ಕೂಡ ದಾಖಲಾತಿ ಆಂದೋಲನನ ಮಾಡ್ತೀವಿ. ಶಾಲೆಗೆ ಪ್ರಾರಂಭ ಮೇ ತಿಂಗಳಲ್ಲಿ ಕೂಡ ಮನೆಗೆ ಹೋಗಿ ನಾವು ಮಕ್ಕಳನ್ನ ಸೇರಿಸಿ ಅಂತ ಕೂಡ ಹೇಳ್ತಾ ಇದ್ದೀವಿ, ಮೋಟಿವೇಟ್ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೆಕ್ಸ್ಟ್ ನಾವು ಪ್ರಶ್ನಾವಳಿಗಳು, ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರುವಂತ ಪ್ರಶ್ನಾವಳಿಗಳ ಮುಖಾಂತರ ನಾನು ವರದಿಯನ್ನ ಮಂಡನೆ ಮಾಡ್ತಾ ಇರೋದು. ಶಾಲೆಯಿಂದ ಮಕ್ಕಳು ಹೊರಗುಳಿದಿರುವ ಬಗ್ಗೆ ಹೇಳೋದಾದ್ರೆ 2023-24ನೇ ಸಾಲಿನಲ್ಲಿ ಯಾವುದೇ ಮಗು ಶಾಲೆಯಿಂದ ಡ್ರಾಪ್ ಔಟ್ ಮಕ್ಕಳು ಇರೋದಿಲ್ಲ. ಈಗ ಪ್ರಸ್ತುತ ಸಾಲಿನಲ್ಲಿ ಪ್ರಿಯದರ್ಶಿನಿ ಮತ್ತೆ ರಾಜೇಶ್ ಅನ್ನೋ ಮಗು ಸೇರ್ಪಡೆ ಆಗಿದೆ ಹಾಜರಾತಿಗೆ, ಆದ್ರೆ ಪ್ರತಿದಿನ ಬರ್ತಾ ಇಲ್ಲ. ಆ ಥರ ಯಾವ್ದಾದ್ರು ತಂದೆ ತಾಯಿಗಳು ಅಕ್ಕಪಕ್ಕದ ಮನೆಯವರಿದ್ರೆ ಆ ಮಗುಗೂ ಕೂಡ ಶಾಲೆಗೆ ಸೇರಿಸಿ ಅಂತ ಹೇಳಿ ಶಿಕ್ಷಕರು ಹೋಗಿ ಮನೆ ಹತ್ರ ಕೇಳಿದ ಸಂದರ್ಭದಲ್ಲಿ ಆ ಮಗು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ತಾವೇನಾದ್ರೂ ಅವರ ಒಂದು ಮನಸ್ಸನ್ನ ಬದಲಾವಣೆ ಮಾಡಿ ಆ ಮಗು ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀವಿ.
ಏಕೆಂದರೆ ಅವನು ಇವಾಗ ಬರದೇ ಇರ್ಬೋದು, ಮುಂದೆ ಒಂದಿನ ನಾನು ಓದಬೇಕಿತ್ತು, ಅವನ ಫ್ರೆಂಡ್ಸ್ಗಳೆಲ್ಲ ಒಳ್ಳೆ ಆಫೀಸರ್ ಆಗಿ ಕೆಲಸ ತಗೊಂಡಾಗ ಅವನ ಮನಸ್ಸಿಗೆ ಒಂದಿನ ಬರ್ಬೋದು, ನಾನು ಅವನ ಜೊತೆ ಶಾಲೆಗೆ ಹೋಗಿದ್ರೆ ನಾನು ಒಬ್ಬ ವಿದ್ಯಾವಂತ ಆಗಿ ಒಳ್ಳೆ ಕೆಲಸ ಸಿಗ್ಬೋದಿತ್ತೇನೋ ಅಂತ ಅವನ ಒಂದು ವಯಸ್ಸಿನ ಅನುಗುಣವಾದಂಥ ಸಂದರ್ಭದಲ್ಲಿ ನೆನ್ಪು ಮಾಡ್ಬೋದು. ಹಾಗಾಗಿ ನಾವು ಕೂಡ ಅವರಿಗೆ ಒಂದು ಮನವರಿಕೆಯನ್ನು ಮಾಡೋಣ ಅಂತ ಹೇಳ್ತಾ, ಶಾಲೆಯಲ್ಲಿ ಅಗತ್ಯವಿರುವ ಶಿಕ್ಷಕರ ನಿಯೋಜನೆ ಕುರಿತಂತೆ ಒಟ್ಟು ನಿಮ್ಮ ಶಾಲೆಯಲ್ಲಿ 11 ಶಿಕ್ಷಕರ ವೃಂದ ಇದೆ. ಅದು ಉತ್ತಮವಾದ ಒಂದು 10 ವರ್ಷ 12 ವರ್ಷ 1 ವರ್ಷದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬೋಧನಾ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇರೋದು ಕಂಡು ಬಂದಿರುತ್ತದೆ. ಜೊತೆಗೆ ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಬಗ್ಗೆ ಹೇಳೋದಾದರೆ 23-24ರಲ್ಲಿ ಯಾವುದೇ ಒಂದು ವಿಶೇಷವಾದಂಥ ಮಕ್ಕಳಿರೋದಿಲ್ಲ. ಪ್ರಸ್ತುತ ಸಾಲಿನಲ್ಲಿ ಒಂದು ಮಗು ಮಾತ್ರ 9ನೇ ತರಗತಿ ವಿಶೇಷ ಚೇತನರ ಮಗು ಕಂಡು ಬಂದಿದೆ. ಅದಕ್ಕೂ ಕೂಡ ಸರ್ಕಾರದಿಂದ ಸಿಗುವಂಥ ಪಠ್ಯಪುಸ್ತಕ ಆಗಿರ್ಬೋದು, ಮತ್ತು ಸೌಲಭ್ಯಗಳಾಗಿರ್ಬೋದು, ಕನ್ನಡಕ ಆಗಿರ್ಬೋದು, ಈ ಥರ ಒಂದು ಎಲ್ಲ ಸೌಲಭ್ಯಗಳು ಮಕ್ಕಳಿಗೆ ಒದಗಿಸ್ತಿರೋದು ಕಂಡು ಬಂದಿದೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ ನೀಡಿರುವ ಬಗ್ಗೆ ಹೇಳೋದಾದರೆ, ಈಗ ಸ್ಥಳೀಯ 23-24ನೇ ಸಾಲಿನಲ್ಲಿ 5 ಕಿಲೋಮೀಟರ್ ಇಂದ ಯಾವುದೂ ಮಕ್ಕಳು ಬರ್ತಾ ಇರಲಿಲ್ಲ. ಈಗ ಪ್ರಸ್ತುತ ಸಾಲಿನಲ್ಲಿ ಮಾತ್ರ 5 ಕಿಲೋಮೀಟರ್ಗಿಂತ 5ರಿಂದ 8 ಕಿಲೋಮೀಟರಿಂದ ಬರ್ತಾ ಇರುವಂಥ ಮಕ್ಕಳಿದ್ದಾರೆ. ಆ ವರ್ಷದಲ್ಲಿ ಯಾವುದೇ ಒಂದು ಮಕ್ಕಳು ಇರೋದು ಕಂಡು ಬಂದಿಲ್ಲ. ಎಲ್ಲ ಸ್ಥಳೀಯ ಮಕ್ಕಳೇ ಶಾಲೆಗೆ ಬರ್ತಿರೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಸಾರಿಗೆ ಭತ್ಯವನ್ನು ನೀಡಿರೋದು ಕಂಡು ಬಂದಿಲ್ಲ. ದೀರ್ಘಕಾಲಿಕ ಗೈರುಹಾಜರಾಗಿರುವ ಕುರಿತಂತೆ ಹೇಳೋದಾದರೆ 2023-24ನೇ ಸಾಲಿನಲ್ಲಿ ಯಾವುದೇ ಮಗು ದೀರ್ಘಕಾಲಿಕ ಗೈರುಹಾಜರಾಗಿರೋದು ಕಂಡು ಬಂದಿಲ್ಲ. ಜೊತೆಗೆ ಡ್ರಾಪ್ಡ್ ಔಟ್ ಕೂಡ ಮಕ್ಕಳು ಕೂಡ ಕಂಡು ಬಂದಿಲ್ಲ. ಈಗ ಪ್ರಸ್ತುತ ಸಾಲಿನಲ್ಲಿ ನಂದನ್ ಮತ್ತು ಪ್ರೀತಮ್ ಅವರು ಅವಾಗವಾಗ ವಿಶ್ವಾಸ್ ಅವರು ರಜಾ ಹಾಕ್ತಿದ್ದಾರೆ. ದಯಮಾಡಿ ಪೋಷಕರು ಆ ಮಗುಗೆ ಶಾಲೆಗೆ ಬರಲಿಕ್ಕೆ ಕಳಿಸ್ಕೊಡ್ಬೇಕು ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಶಿಕ್ಷಕರು ಕೂಡ ಈಗ ಒಂದು ಸ್ವಲ್ಪ ಗಮನ ವಹಿಸಿ, ಯಾಕಂದರೆ ಈಗ ಶಾಲೆ ಪ್ರಾರಂಭವಾಗಿರೋದ್ರಿಂದ ಇನ್ನೂ ತುಂಬ ಸಮಯ ಇದೆ, ಅವನಿಗೆ ಕಲೀಲಿಕ್ಕೆ ಅವಕಾಶ ಇದೆ. ಇನ್ನೂ ಒಂದು ಅವರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾ, ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದರೆ, ನಿಮ್ಮ ಶಾಲೆಯಲ್ಲಿ 19 ಕೊಠಡಿಗಳಿದ್ದು ಎಲ್ಲ ಕೂಡ ಕೊಠಡಿಗಳು ಗ್ರಂಥಾಲಯ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಹೊಲಿಗೆ ಯಂತ್ರ ಆಗಿರ್ಬೋದು. ಇದು ವಿಶೇಷವಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಹೊಲಿಗೆ ಯಂತ್ರ ಹೆಣ್ಮಕ್ಳಿಗೆ ತುಂಬ ಒಂದು ಈ ವಯಸ್ಸಿನಲ್ಲೇ ನಾವು ಅದು ಒಂದು ಸಬ್ಜೆಕ್ಟ್ ಆಗಿ ಟೀಚರ್ ಕೂಡ ಇದ್ದಾರೆ. ಎಲ್ಲ ಒಂದು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಒಂದು ಸಮಯವನ್ನು ಕೊಟ್ಟು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಕಲಿತಿರುವಂಥ ಮಾಡಿರುವಂಥ ಥಿಂಗ್ಸ್ಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ. ಎಲ್ಲ ಕ್ರೀಡೆಗಳು ಮತ್ತು ಸ್ಮಾರ್ಟ್ ಬೋರ್ಡ್ಗಳು ಮತ್ತು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಗ್ರಂಥಾಲಯ ಇರೋದು ಕಂಡು ಬಂದಿದೆ. ಜೊತೆಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಲ್ಲಿ 80 ಮಕ್ಕಳಿಗೆ ಒಂದು ಶೌಚಾಲಯ ಇರಬೇಕು. ಆದರೆ 80ಕ್ಕಿಂತ ಹೆಚ್ಚು ಮಕ್ಕಳು ಇರೋದ್ರಿಂದ ಇನ್ನೊಂದು ಶೌಚಾಲಯ ಬೇಕು ಅಂತ ವರದಿಯಲ್ಲಿ ತೋರಿಸಿದ್ದೀವಿ. ಮತ್ತು ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ 19 ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕವಿದ್ದು 3 ಕೊಠಡಿಗಳಲ್ಲಿ ಈಗ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿರೋದು ಕಂಡು ಬಂದಿದೆ. ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಾಲಯದಲ್ಲಿ ಪ್ರತ್ಯೇಕವಾದ ಪ್ರಯೋಗಾಲಯ ಕೊಠಡಿ ಇದ್ದು ಅದಕ್ಕೆ ಸಂಬಂಧಪಟ್ಟಂಥ ಮಾಡೆಲ್ಗಳು ಮತ್ತು ಚಾರ್ಟ್ಗಳು ಮತ್ತು ಫಾರ್ಮುಲಾಗಳು, ಎಲ್ಲ ಹೃದಯ ಭಾಗಗಳು, ಅಸ್ಥಿ ಪಂಜರಗಳು, ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂಥ ಗಣಿತ ಕಿಟ್ಸ್ಗಳು ಎಲ್ಲ ಕೂಡ ಮಕ್ಕಳಿಗೆ ತಲುಪ್ತಾ ಇರೋದು ಮಕ್ಕಳ ಹೇಳಿಕೆಯಂತೆ, ಜೊತೆಗೆ ಒಂದು ದಾಖಲಾತಿಯಂತೆ ನಿರ್ವಹಣೆಯಾಗಿದೆ. ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ 4706 ಗ್ರಂಥಾಲಯ ಬುಕ್ಸ್ಗಳು ಇದ್ದು ಮಕ್ಕಳು ಇಷ್ಟಪಡುವಂಥ ವಾರದಲ್ಲಿ 15 ದಿನಗಳಲ್ಲಿ ರಾಷ್ಟ್ರಕವಿಗಳಾಗಿರ್ಬೋದು, ಕುವೆಂಪು ಆಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು ಮಕ್ಕಳಿಗೆ ಕೊಡ್ತಾ ಇರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. 2023-24ನೇ ಸಾಲಿನಲ್ಲಿ ಪೋಷಕರ ಸಭೆಯನ್ನು ಬಗ್ಗೆ ಹೇಳೋದಾದರೆ, ಯಾವುದೇ ಒಂದು ಅನುದಾನ ಬಂದರೆ ಪೋಷಕರ ಒಂದು STMC ಸದಸ್ಯರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರಿಬೇಕು ಅಂತ ಇದೆ. ಅದರಲ್ಲಿ 29/5/23, 26/3/23, 21/8/23, 13/9/23, 30/3/2024ರಂದು ಪೋಷಕರ ಸಭೆಯನ್ನು ಆ ಒಂದು ವರ್ಷದಲ್ಲಿ ಆಯೋಜಿಸಿದ್ದು, ಅವರ ಒಂದು ಅನುಪಸ್ಥಿತಿಯಲ್ಲಿ ಶಾಲಾ ಆರಂಭದ ಬಗ್ಗೆ, ದಾಖಲಾತಿ ಬಗ್ಗೆ, ಸಮವಸ್ತ್ರದ ಬಗ್ಗೆ, ಶೈಕ್ಷಣಿಕ ಪ್ರಗತಿ ಬಗ್ಗೆ, SSLC ಫಲಿತಾಂಶದ ಬಗ್ಗೆ, STMC ರುಸು ಅಂಡ್ ಸಾಕ್ಸ್ ಬಗ್ಗೆ ಪೋಷಕರ STMC ಸಭೆಯನ್ನು ಕರೆದು ಅವರ ಒಂದು ಚರ್ಚೆ ನಿರ್ಣಯದ ಮುಖಾಂತರ ನಡವಳಿಕೆಯನ್ನು ಮಾಡಿ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಸಮರ್ಪಕವಾಗಿ ಖರ್ಚು ಮಾಡಿರೋದು ಕಂಡು ಬಂದಿದೆ. ಜೊತೆಗೆ ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದರೆ, ಗಂಡ್ಮಕ್ಳಿಗೆ ತುಂಬ ಇಷ್ಟ ಕ್ರೀಡೆ, ಕ್ರಿಕೆಟ್ ಮತ್ತು ವಾಲಿಬಾಲ್ ಅಂದರೆ.
ಅದಕ್ಕೆ ವಿಶೇಷವಾದ ಒಂದು ನಿಮ್ಮ ಶಾಲೆಯಲ್ಲಿ ಮೈದಾನ ಇದೆ. ಮಕ್ಕಳು ಇಷ್ಟಪಡುವಂಥ ಎಲ್ಲ ಥಿಂಗ್ಸ್ಗಳನ್ನು ಮಕ್ಕಳಿಗೆ ವಿತರಣೆ ಮಾಡ್ತಾ ಇರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಈಗ ನಮ್ಮ ಸೋಷಲ್ ಆಡಿಟ್ ಅಂದರೆ 2023-24ರಲ್ಲಿ 1/4/2023ರಿಂದ 31/3/2024 ಏಪ್ರಿಲ್ ಟು ಮಾರ್ಚ್ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಶಾಲೆಗೆ STMC ಮತ್ತು ರಾಜ್ಯ ನಿಧಿ ಮತ್ತು RMSA PMS ಮೂಲಕ ಒಟ್ಟು ಬಂದಿರುವಂತಹ ಅನುದಾನ 1,18,444 ರೂಪಾಯಿ ಆ ಒಂದು ಆರ್ಥಿಕ ವರ್ಷದಲ್ಲಿ ಬಂದಿರತಕ್ಕಂಥದ್ದು. ಅದು ಶೌಚಾಲಯ, ಸುವರ್ಣ ಸಾಕ್ಸು ಮತ್ತು ವಿಶೇಷ ಚೇತನರದು ಮತ್ತು ಹೆಣ್ಣು ಮಕ್ಕಳಿಗೆ ಕರಾಟೆ ಶಾಲಾ ಅನುದಾನ ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳ ಬಗ್ಗೆ 1,06,748 ರೂಪಾಯಿ ಖರ್ಚಾಗಿದೆ. ಶೌಚಾಲಯ ನಿರ್ವಹಣೆಗೆ ಮತ್ತು ಸುವರ್ಣ ಸಾಕ್ಸಿಗೆ, ವಿಶೇಷ ಚೇತನರ ಮಕ್ಕಳಿಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಅನುದಾನ, ಹೆಣ್ಮಕ್ಳಿಗೆ 3,000 ಕರಾಟೆಗೆ ಖರ್ಚು ಮಾಡಿರುವಂಥದ್ದು, ಶಾಲಾ ಅನುದಾನ 37,913, ಒಟ್ಟು 1,00,000 ಚಿಲ್ಲರೆ ಖರ್ಚಾಗಿರುವಂಥ ಎಲ್ಲ ಕೇಟು ಚಲನ್ ಎಲ್ಲರಲ್ಲೂ ಟಜ್ರಿಗೆ ಪೇಮೆಂಟ್ ಮಾಡಿರೋದ್ರಿಂದ ಎಲ್ಲ ಕೇಟು ಚಲನ್ ಬಿಲ್ಗಳನ್ನು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒದಗಿಸಿದ್ದಾರೆ. ಜೊತೆಗೆ ಸುವರ್ಣ ಸಾಕ್ಸ್ನ ಖರೀದಿ ಮಾಡಿರುವಂಥ ಕೊಟೇಶನ್ ಕರೆದಿರುವಂಥ 3 ಅಂಗಡಿ ಕೊಟೇಶನ್ ಬಿಲ್ಗಳನ್ನು ಕೂಡ ಯಾವುದು ಉತ್ತಮ ಗುಣಮಟ್ಟದ ಒಂದು ಶೂವನ್ನು ಖರೀದಿ ಮಾಡಿದ್ದಾರೆ ಅದರ ಬಿಲ್ಲು ಕೂಡ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರೋದು ಕಂಡು ಬಂದಿದೆ. ನೆಕ್ಸ್ಟ್ ಸೇತುಬಂಧ ಮತ್ತು ಬುನಾದಿ ಸಾಕ್ಷರತೆ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗ ಜೂನ್ ತಿಂಗಳಲ್ಲಿ ಶಾಲಾ ಪ್ರಯೋಜನೆಯ ಒಂದು ಬಗ್ಗೆ ಸೇತುಬಂಧ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಗಳ ಸುತ್ತೋಲೆಗಳನ್ನು ಮೌಲ್ಯಮಾಪನದ ಹಂತದಲ್ಲಿ ಮಕ್ಕಳಿಗೆ ಗೂಗಲ್ ಮ್ಯಾಪಲ್ಲಿ ಏನೇನು ಅವರು ಸಾಧನೆ ಮಾಡಿದ್ದಾರೆ FLNನಲ್ಲಿ, ಈ ಒಂದು ಉದಾಹರಣೆಗೆ ಒಂದು ಮಗು 50 ಮಾರ್ಕ್ಸ್ ತಗೊಂಡಿದ್ರೆ ಇನ್ನೊಂದು ಮಗು 25 ಮಾರ್ಕ್ಸ್ ತಗೊಂಡಿರುತ್ತೆ. ಆ ಮಗುಗೆ ಅನುಗುಣವಾಗಿ ಆ ಒಂದು ವರ್ಷದ ಒಳಗೆ FLN ಮಾಡಿ ವಿಶೇಷ ತರಗತಿಗಳನ್ನು ಮಾಡಿ ಗುಂಪು ಚರ್ಚೆಗಳನ್ನು ಮಾಡಿ ಅವರಿಗೆ ಕೂಡ ಪರೀಕ್ಷೆಗಳನ್ನು ಮಾಡಿ ಅಂಕಗಳು ಸಮಾನಾದಂಥ ಒಂದು ಅಂಕಗಳು ಬರುವ ಒಂದು ಹಂತಕ್ಕೆ ಮಕ್ಕಳನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ FLN ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇರೋದು ದಾಖಲಾತಿ ಮತ್ತು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿರುತ್ತದೆ. ಮತ್ತು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಆ ಒಂದು ವರ್ಷದಲ್ಲಿ ನಿಮ್ಮ ಶಾಲೆಗೆ 10/11/2023, 15/3/2023ರಂದು ಸೌಭಾಗ್ಯ ಮೇಡಮ್ ಮತ್ತು ಸ್ವಾಮಿ ಸರ್ ಅವರು ಭೇಟಿ ನೀಡಿ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಶಾಲಾ ಆವರಣದ ಸ್ವಚ್ಛತೆ, ಶೌಚಾಲಯ ನಿರ್ವಹಣೆಯ ಬಗ್ಗೆ, ಜೊತೆಗೆ ವಿಶೇಷ ತರಗತಿಗಳ ಬಗ್ಗೆ, ವೇಳಾಪಟ್ಟಿ ಹಾಜರಾತಿ, ಶಿಕ್ಷಕರ ಹಾಜರಾತಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರೋದು ಕಂಡುಬಂದಿದೆ. 4/7/2023ರಂದು ವೇದಮೂರ್ತಿ ಅವರು, ತೆರಹ ಮೇಡಮ್ ಅವರು, ಜೊತೆಗೆ ಶಿಕ್ಷಕರ ಬೋಧನಾ ಪ್ರಕ್ರಿಯೆ, ಗ್ರಂಥಾಲಯ ತರಗತಿಗಳ ಬಗ್ಗೆ, ಶಿಕ್ಷಕರ ಕಲಿಕೋಪಕರಣಗಳ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ, ಅಳವಡಿಕೆ ಬಗ್ಗೆ, ಮಕ್ಕಳ ಸಂಭ್ರಮ ಶನಿವಾರದ ಬಗ್ಗೆ ಮಾಹಿತಿಯನ್ನು ನೀಡಿರೋದು ದಾಖಲಾತಿಯಂತೆ ಕಂಡುಬಂದಿದೆ. ಜೊತೆಗೆ ಪಠ್ಯಪುಸ್ತಕಗಳು, ಮಕ್ಕಳಿಗೆ ಸರ್ಕಾರದಿಂದ ಎಲ್ರಿಗೂ ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದಾರೆ, 2 ಜೊತೆ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ, ಸುವರ್ಣ ಸಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ನಿರಂತರವಾದ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ನಡೀತಾ ಇದೆ ಮತ್ತು ಕ್ಷೀರಭಾಗ್ಯ ಯೋಜನೆ ನಡೀತಾ ಇದೆ. ಮಕ್ಕಳಿಗೆ ಈಗ ಪ್ರತಿದಿನ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥದ್ದು, ಮೊಟ್ಟೆ ತಿಂದಿರುವಂಥ ಮಕ್ಕಳಿಗೆ ಬಾಳೆಹಣ್ಣು ವಿತರಣೆ ಮಾಡ್ತಕ್ಕಂಥದ್ದು. ಮೊದಲೆಲ್ಲ ಚುಕ್ಕಿ ಕೊಡ್ತಾ ಇದ್ರು, ಈಗ ಒಂದು 6 ತಿಂಗಳಿಂದ ಚುಕ್ಕಿ ಕ್ಯಾನ್ಸಲ್ ಮಾಡಿ ಮೊಟ್ಟೆನೇ ಕೊಡಬೇಕು, ಮೊಟ್ಟೆ ತಿಂದಿರುವಂಥ ಮಕ್ಕಳಿಗೆ ಬಾಳೆಹಣ್ಣು ಕೊಡಬೇಕು ಅಂತ ಇದೆ. ಅದರಂತೆ ನಾವು ಮಕ್ಕಳೆಲ್ಲ ವಿಚಾರಣೆ ಮಾಡಿದಾಗ ಎಲ್ಲ ನಿರಂತರವಾದ ಕ್ಷೀರಭಾಗ್ಯ ಯೋಜನೆ ನಮ್ಮ ಶಾಲೆಯಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮ ಪೋಷಕರು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕು. ಜೊತೆಗೆ ಬೋಧನಾ ಕಲಿಕಾ ಸಾಮಗ್ರಿಗಳು, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಗಣಿತ ಕಿಟ್ಗಳು, ವಿಜ್ಞಾನ ಕಿಟ್ಗಳು, ಭೂಪಟ ಮತ್ತು ಗ್ಲೋಬಗಳು ಮತ್ತು ಸ್ಮಾರ್ಟ್ ಕ್ಲಾಸ್ಗಳು, ಗ್ರೀನ್ ಬೋರ್ಡ್ಗಳು ಲಭ್ಯತೆ ಇರೋದು ಶಾಲೆಯಲ್ಲಿ ಕಂಡುಬಂದಿದೆ. ಜೊತೆಗೆ ಸ್ವಯಂ ರಕ್ಷಣಾ ತರಬೇತಿ, ಹೆಣ್ಮಕ್ಕಳಿಗೆ ಕರಾಟೆಗೂ ಕೂಡ ಅನುದಾನ ಬಂದಿದೆ, ಕರಾಟೆಯನ್ನು ಕೂಡ ಕಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ದೈಹಿಕ ಶಿಕ್ಷಕರಿರೋದ್ರಿಂದ ಯೋಗಾಸನ ಮತ್ತು ಮಾಡ್ತಾ ಇರೋದು ಕಂಡು ಬಂದಿದೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ದಿನಪತ್ರಿಕೆ ಓದೋ ಅಭ್ಯಾಸ ಕೂಡ ಇದೆ ಮತ್ತು ಶಾಲೆಯಲ್ಲಿ ಪ್ರೇಯರ್ ಮುಂದೆ ಪ್ರತಿಜ್ಞೆಯನ್ನು ಮಾಡಿಸ್ತಾ ಇರೋದಿದೆ. ಪ್ರತಿದಿನ ಮಕ್ಕಳು ಪ್ರಜಾವಾಣಿಯನ್ನು ಓದ್ತಾ ಇರೋದು ಮಕ್ಕಳ ಒಂದು ಜ್ಞಾನದ ಅಭಿವೃದ್ಧಿ, ಸಮಾಜದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಮಕ್ಕಳಿಗೆ ಸ್ಟೇಜ್ ಪ್ರಿಯರ್ ಹೋಗ್ಲಿ ಅನ್ನೋದಕ್ಕೋಸ್ಕರ ಕೂಡ ಪೇಪರನ್ನು ಓದಿಸ್ತಾ ಇರೋದು ಕಂಡು ಬಂದಿದೆ. ಜೊತೆಗೆ ಕಂಪ್ಯೂಟರ್ ಇದೆ, ಎಲ್ಲ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ವಿತರಣೆ ಕ್ಲಾಸ್ನ ಮಾಡ್ತಾ ಇರೋದು.
ಕಂಡು ಬಂದಿದೆ. ಮತ್ತೆ ಪ್ರೊಜೆಕ್ಟರ್ ಕೂಡ ಇರೋದ್ರಿಂದ ಯಾವುದೇ ಶಾಲೆಯಲ್ಲಿ ಸಮಸ್ಯೆ ಆಗ್ತಿರೋದಿಲ್ಲ. ಶಿಕ್ಷಕರು ಬರುವ ಸಮಯ ಮತ್ತು ಬೋಧನಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು 9:30ಕ್ಕೆ ಬರಬೇಕು ಅಂತ ಇದೆ. ನಾನು 2 ದಿನ ಗಮನಿಸಿದ ದಿನಗಳಲ್ಲೂ ಕೂಡ ಪ್ರಾಂಶುಪಾಲರು, ಸಹ ಶಿಕ್ಷಕರು ಎಲ್ಲರೂ ಕೂಡ ನಿಗದಿತ ಸಮಯಕ್ಕೆ ಪ್ರೇಯರಿಗೆ ಹಾಜರಾಗ್ತಿರೋದು ತುಂಬಾ ಒಂದು ಖುಷಿಯಾದಂತಹ ವಿಷಯಗಳಾಗಿದೆ. ಅವರು ಹೋಗುವಂತ ಸಮಯ 5 ಗಂಟೆ ಆಗಿದೆ. ಎಲ್ಲ ನಿರಂತರವಾಗಿ ಪ್ರಕ್ರಿಯೆ ನಡ್ಕೊಂಡು ಹೋಗ್ತಾ ಇದೆ. ಕಸ ವಿಲೇವಾರಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರ್ಪಡಿಸೋದು, ಕೆಲವು ಕಸಗಳನ್ನ ಗಿಡಕ್ಕೆ ಹಾಕಿ ಗೊಬ್ಬರವನ್ನ ತಯಾರು ಮಾಡ್ತಿದ್ದಾರೆ, ಕೆಲವು ಗ್ರಾಮ ಪಂಚಾಯತಿ ಘನತ್ಯಾಜ್ಯ ಘಟಕದಿಂದ ವಿಲೇವಾರಿ ಮಾಡ್ತಿರೋದು ಕಂಡು ಬಂದಿದೆ. ಮತ್ತೆ ಇಕೋ ಕ್ಲಬ್ ಅನ್ನ ರಚನೆ ಮಾಡಿರೋದು, ಯಾಕಂದ್ರೆ ಹಸಿರು ಸೇನೆಯನ್ನ ಮಾಡ್ತಕ್ಕಂಥದ್ದು, ಮಕ್ಕಳಲ್ಲಿ ಒಂದು ಕಮಿಟಿಯನ್ನ ಮಾಡಿಕೊಂಡು ಅದರಲ್ಲಿ ಮಂತ್ರಿಮಂಡಲವನ್ನ ರಚನೆ ಮಾಡಿಕೊಂಡಿದ್ದಾರೆ. ಇವತ್ತು ಯಾರಾದ್ರೂ ಆ ಕ್ಲಾಸಲ್ಲಿ ಟೀಚರ್ಸ್ ಬಂದಿಲ್ಲ ಅಂದ್ರೆ ಆ ಮಂತ್ರಿಮಂಡಲದ ಮಕ್ಕಳು ಕೂಡ ಶಾಲೆಯನ್ನ ನಿಭಾಯಿಸ್ತಾ ಇರೋದು, ಅವರ ಒಂದು ಜವಾಬ್ದಾರಿಯನ್ನ ನಿರಂತರವಾಗಿ ಮಾಡ್ತಾ ಇದೀವಿ ಅಂತ ನಾವು ಕೇಳಿದಂತ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಶಾಲಾ ಆವರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆ ವಿಶಾಲವಾದಂತಹ ವಾತಾವರಣವನ್ನ ಹೊಂದಿದೆ. ಎಲ್ಲ ಒಂದು ಫೆಸಿಲಿಟಿಗಳು ತುಂಬಾ ಉತ್ತಮವಾಗಿ ನಿರ್ವಹಣೆ ಆಗಿದೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಬೋರ್ ಹಾಕಿದ್ದಾರೆ, ಅದಕ್ಕೆ ಮೋಟ್ರ್ ಬಿಟ್ಟಿಲ್ಲ ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ವರದಿನಲ್ಲಿ ತೋರಿಸಿದೀವಿ. ಅದೊಂದು ಮಾತ್ರ ಈ ಶಾಲೆಯಲ್ಲಿ ಕಂಡು ಬಂದಂತಹ ಸಮಸ್ಯೆ ಆಗಿದೆ. ಜೊತೆಗೆ ಕೆಲವು ಬಿಲ್ಡಿಂಗ್ಗಳು ಚುರುಕಿ ಹಾಕಬೇಕು, ಮಳೆ ಬಂದ್ರೆ ಸೋರ್ತದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ತೋರಿಸಿ ನಾವು ತಾಲೂಕು ಪಂಚಾಯಿತಿ ಮತ್ತೆ ಶಿಕ್ಷಣ ಇಲಾಖೆಗೆ ವರದಿಯನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ತಮ್ಮ ಒಂದು ಸಭೆಯಲ್ಲಿ ತಿಳಿಸುತ್ತಾ, ಮತ್ತೆ ಸಂಭ್ರಮ ಶನಿವಾರ ಮಾಡಬೇಕು ಅಂತ ಇದೆ ಸರ್ಕಾರದಿಂದ. ಅದರಲ್ಲಿ ನಿಮ್ಮ ಶಾಲೆಯಲ್ಲಿ ಮಾಡಿರುವಂತ ಮಾರ್ಗಸೂಚಿ ಪ್ರಕಾರ ಮಕ್ಕಳ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆಯನ್ನ ಹೇಗೆ ಮಾಡ್ತಕ್ಕಂಥದ್ದು, ಪೌಷ್ಟಿಕತೆಯ ನೈರ್ಮಲೀಕರಣವನ್ನ ಹೇಗೆ ಮಾಡೋದು, ಆರೋಗ್ಯದ ಜೀವನ ಶೈಲಿಯನ್ನ ಹೇಗೆ ಇಟ್ಕೊಳ್ಳೋದು ಅಂತೇಳಿ ಮಕ್ಕಳಲ್ಲೇ ಒಂದು ಚಾರ್ಟ್ಗಳನ್ನ ಮಾಡಿಸಿ ಅವರ ಒಂದು ಆಕ್ಟಿವಿಟಿಗಳ ಬಗ್ಗೆ ಮಾಡ್ತಾ ಇರುವಂಥದ್ದು ಶಾಲೆಯಲ್ಲಿ ದಾಖಲಾತಿಯಂತೆ ಕಂಡು ಬಂದಿದೆ. ಮತ್ತೆ ಬಿಸಿ ಊಟ ನಿರಂತರವಾಗಿ ಸಮರ್ಪಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಪ್ರತಿಭಾ ಕಾರಂಜಿಗೆ ಭಾಗವಹಿಸ್ತಕ್ಕಂಥದ್ದು ಉತ್ತಮವಾಗಿದೆ. ಯಾಕಂದ್ರೆ ಒಂದೊಂದು ಮಕ್ಕಳಿಗೆ ಒಂದು ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ಬೋದು, ಮಕ್ಕಳಿಗೆ ಒಂದು ಓದೋದ್ರಲ್ಲಿ ಆಸಕ್ತಿ ಇರ್ಬೋದು, ಅವರವರ ಪ್ರತಿಭೆಯನ್ನ ಒಂದು ತೋರಿಸ್ಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ನಿಮ್ಮ ಒಂದು ಶಾಲೆಯಲ್ಲಿ ಮಾಡಿರೋದು ಮುಖ್ಯ ಪ್ರಾಂಶುಪಾಲರು ಸಮರ್ಪಕವಾಗಿ ಶಾಲೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ಹೇಳ್ತಾ, ವರದಿಯಲ್ಲಿ ಕಂಡು ಬಂದಂತೆ ಎಲ್ಲ ಅಂಶವನ್ನು ನಿಮ್ಮ ಮುಂದೆ ನಿರ್ಣಯಕ್ಕೆ ಬಿಟ್ಟಿದ್ದೀವಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳಬೇಕು. ಜೊತೆಗೆ ಎಲ್ಲರೂ ಕೂಡ ಮಕ್ಕಳುಗಳು ನಿರಂತರವಾಗಿ ತಂದೆ ತಾಯಿಗಳು ಶಾಲೆಗೆ ಕಳಿಸ್ಬೇಕು. ಫಂಕ್ಷನ್ ಇದೆ, ಹಬ್ಬ ಇದೆ, ಇವತ್ತಿದೆ, ಅವ್ರಿಗೆ ಹೋಗ್ತಾ ಇದೀವಿ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ 9th 10th ಮಕ್ಕಳಿರೋದ್ರಿಂದ 10th ಮಕ್ಕಳಿಗೆ ಈ ವರ್ಷ ತುಂಬಾ ಅತ್ಯಮೂಲ್ಯವಾದ ದಿನ. ಪ್ರತಿ ಒಂದು ದಿನಾನು ಕಳೀತಾ ಹೋದಂತೆ ಅವರಿಗೆ ಎಕ್ಸಾಮ್ ಟೈಮ್ ಬಂದ್ಬಿಡುತ್ತೆ. ಈಗೆಲ್ಲ ಎಕ್ಸಾಮ್ ಅಲ್ಲಿ ಸರಿ ಇಲ್ದಾಗೆ CC ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ. ತಂದೆ ತಾಯಿಗಳು ಕೂಡ ಶಿಕ್ಷಕರಷ್ಟೇ ಎಫೆಕ್ಟ್ನ ತನ್ನ ಮಕ್ಕಳ ಮೇಲೆ ಹಾಕಿದ್ರೆ ಅವರು ರಾಜ್ಯದ ಒಂದು ಪ್ರಜೆಗಳಾಗಬೇಕು. ಅವರ ಒಂದು ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಇದು ಒಂದು ಅತ್ಯಮೂಲ್ಯವಾದ ಘಟಕ ಆಗಿರುತ್ತೆ. ಅವರು ಹೇಗೆ ಶಾಲೆನಲ್ಲಿ ನೋಡ್ಕೋತಿದ್ದಾರೆ, ಮಕ್ಕಳುಗಳನ್ನ ಪಾಠ ಮಾಡ್ತಿದ್ದಾರೆ, ಅದನ್ನ ಪೋಷಕರು ಕೂಡ ಪ್ರತಿದಿನ ಗಮನಿಸ್ಬೇಕು. ನಮಗೂ ಏನು ಓದುದ ಇವತ್ತು, ಏನ್ ಮಾಡಿದ್ದಾನೆ, ಏನ್ ಊಟ ಮಾಡಿದ್ದಾನೆ, ಏನ್ ಹೋಮ್ವರ್ಕ್ ಎಲ್ಲ ಮಾಡಿದ್ದಾನೆ ಅಂತ ತಾವು ಕೂಡ ಗಮನಿಸಿ ಅವರಿಗೆ ಹೆಚ್ಚಿನ ಬೆಳಗಿನ ಟೈಮು ಹೆಚ್ಚು ಒಂದು 5 ಗಂಟೆಗೆ ಎಬ್ಬಿಸಿ ಓದೋ ಅಭ್ಯಾಸ ಕೂಡ ಮಾಡಿಸಿ. ಕೆಲವು ಮಕ್ಕಳುಗಳು ನಿದ್ದೆ ಮಾಡ್ತಾರೆ. ನಾವು ಒಂದೊಂದ್ಸರಿ ನಮ್ಮ ಮಗ ಓದಿಲ್ಲ ಅಂದ್ರೆ ನಾನೇ 4 ಗಂಟೆಗೆ ಕುತ್ಕೊಂಡು ಓದಿಸ್ತಾ ಇದ್ದೆ. ಟೈಮ್ ಆಯ್ತು 5 ಗಂಟೆ ಆಗ್ಬಿಡುತ್ತಾ ಅಂತ ನಾವು ಸ್ವಲ್ಪ ಎಫೆಕ್ಟ್ ಆಗ್ತೇವೆ. ಯಾಕಂದ್ರೆ ಎಲ್ಲಾನು ಶಿಕ್ಷಕರ ಮೇಲೆ ಬಿಟ್ರೆ ಅವರು ಎಷ್ಟು ಸಾಧ್ಯ ಆಗ್ತದೆ, ಇನ್ನೂ 12 ಗಂಟೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಮಕ್ಕಳು. ಹಾಗಾಗಿ ಅವ್ರಿಗೂ ಕೂಡ ಪೋಷಕರು ಹೆಚ್ಚಿನ ಒಂದು ಗಮನವನ್ನ ವಹಿಸಿ. ಯಾಕಂದ್ರೆ SSLC-ನಲ್ಲಿ 2022-23ನೇ ಸಾಲಲ್ಲಿ 100% ತಗೊಂಡಿದ್ದಾರೆ. ನಿಮ್ಮ ಶಾಲೆನಲ್ಲಿ ಹೋದ ವರ್ಷ 94% ತಗೊಂಡಿದ್ದಾರೆ. ಈ 25-26ನೇ ಸಾಲಲ್ಲಿ 100%ಗೆ ಬರ್ಲಿಕ್ಕೆ ಎಲ್ಲಾ ಪೋಷಕರು ಎಫೆಕ್ಟ್ ಅನ್ನ ಹಾಕಿ, ಜೊತೆಗೆ ಶಿಕ್ಷಕರು ಕೂಡ ಯುಗಾದಿ ಹಬ್ಬದ ದಿನಾನೂ ಕೂಡ ಕ್ಲಾಸ್ ಅನ್ನ ಮಾಡಿಸ್ತಾ ಇದೀವಿ, ವಿಶೇಷ ತರಗತಿಯನ್ನ ಹೇಳಿದ್ದಾರೆ. ಅದು ನಂಗೆ ಒಂದು ಖುಷಿಯಾದಂತ ವಿಷಯ. ಯಾಕಂದ್ರೆ ಎಲ್ಲ ಹಬ್ಬ ಬಿಟ್ಟು ಕ್ಲಾಸಿಗೆ ಬರ್ತಿದ್ದಾರೆ ಟೀಚರ್ಸ್ ಅಂದ್ರೆ ನಿಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ಅನ್ನೋ ರೀತಿ ಭಾವನೆಯಲ್ಲಿ ಪಾಠಗಳನ್ನ ಮಾಡ್ತಾ ಇರೋದು ಕಂಡು ಬಂದಿದೆ. ಇದು ಒಂದು ಉತ್ತಮವಾದ ಅಂಶ ಅಂತ ನಾನು ಹೇಳ್ತಾ, ಶಾಲೆಯಲ್ಲಿ ಕಲಿತದ್ದನ್ನೆಲ್ಲ ಮರಿಬಹುದು, ಆದ್ರೆ ನಿಜವಾದ ವಿದ್ಯೆನ ನಾವು ಯಾವತ್ತೂ ಮರೀಲಿಕ್ಕಾಗಲ್ಲ. ಗುರುಗಳೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಲ್ಲ, ನಾವು ಕಲಿತದ್ದ ಗುರುಗಳನ್ನ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಹೇಳ್ತಿದೀವಿ.
ಹಾಗಾಗಿ ಎಲ್ಲರೂ ಕೂಡ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ವಹಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ದಾಖಲಾತಿಯನ್ನು ನಿರ್ವಹಣೆ ಮಾಡಿ. ಯಾಕಂದರೆ ಹೆಚ್ಚು ಹೆಚ್ಚು ದಾಖಲಾತಿ ಆದಷ್ಟು ಅನುದಾನಗಳು ಬರ್ತವೆ, ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಂತ ಹೇಳ್ತಾ, ನನಗೆ ಇಷ್ಟೊತ್ತು ವರದಿ ಮಂಡನೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಮಹತ್ವದ ಕಾರ್ಯಕ್ರಮವಾದಂತಹ ಸಮಗ್ರ ಶಿಕ್ಷಣ ಯೋಜನೆಯ ಧ್ಯೇಯ, ಉದ್ದೇಶ, ಮಹತ್ವ ಮತ್ತು ಅದರ ಅಡಿಯಲ್ಲಿ ಬರುವಂತಹ ಅನುಷ್ಠಾನದ ಕಾರ್ಯಕ್ರಮಗಳು, ಹೀಗೆ ಹಲವಾರು ಸಂಗತಿಗಳನ್ನು ತಮ್ಮದೇ ವಾಕ್ಯಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ವಿವರಿಸಿದಂತಹ ಶ್ರೀಮತಿ ರೂಪಾರವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಎಚ್.ಎಸ್. ವಿಜಯೇಂದ್ರ ಸರ್, ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಗಳು, ಆಮೇಲಿಂದ ಈಗ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧಿಕಾರಿಗಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ. ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ಕುಂದುಕೊರತೆಗಳು, ಸಮಸ್ಯೆಗಳು ಏನೇ ಇದ್ರೂ ಕೂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಈ ಕಾರ್ಯಕ್ರಮಕ್ಕೆ ಚಾಲನೆ. ಪೋಷಕರು ದಯಮಾಡಿ ಶಾಲೆ ಬಗ್ಗೆ ಒಂದೆರಡು ಮಕ್ಕಳು ಓದ್ತಾ ಇದ್ರಲ್ಲ, ಏನು ಅನಿಸ್ತದೆ ಶಾಲೆ ಅದ್ರ ಬಗ್ಗೆ ರೆಕಾರ್ಡ್ ಆಗುತ್ತೆ, ದಯಮಾಡಿ. ಸರ್ ನಮಸ್ಕಾರ ಎಲ್ರಿಗೂ. ನಾನು ಜೋಗಿಗೌಡ ರಕ್ಷಿತ ಪೇರೆಂಟ್ಸು. ನಾವು ಮುರಾರ್ಜಿ ಬೆಳಗೊಳದಲ್ಲಿ ಮುರಾರ್ಜಿ ಸ್ಕೂಲಲ್ಲಿ ಸೇರಿಸಿದ್ದು, ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ತುಂಬ ಪರವಾಗಿಲ್ಲ, ಬದಲಾವಣೆ ಆಗೋದು ಸರ್. ಮನೆಯಲ್ಲೆಲ್ಲ ಭಾಳ ಸೈಕಲ್ ಹೋದ ತಕ್ಷಣ ಓದ್ಕೊಳ್ಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಓದ್ಕೊಳ್ಳೋದು, ಭಾಳ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. 10th SLC ಸರ್. ಅಲ್ಲಿ ಇಂಗ್ಲೀಷ್ ಮೀಡಿಯಂ ಸೇರಿಸಿದೆ, ಇಲ್ಲಿಗೆ ಅದು ಇಂಗ್ಲೀಷ್ ಮೀಡಿಯಂ ಅಡ್ಜಸ್ಟ್ ಆಗ್ತೀನಿ, ಕನ್ನಡ ಮೀಡಿಯಂ ಇಲ್ಲಿಗೆ ಸೇರಿಸಿದ್ದೀನಿ ಸರ್. ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಬಸವರಾಜ್ ಸರ್ ಒಂದು ಸ್ವಲ್ಪ ಕೇರ್ ತಗೋತಾ ಇದ್ದಾರೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳ ತಾಯಂದಿರು, ನೀವು ಏನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಿಮ್ಮ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ನಮ್ಮ ಶಾಲೆ ಕೈಗೊಂಡಿರುವಂತಹ ಕಾರ್ಯಕ್ರಮಗಳು ನೀವೆಲ್ಲ ನೋಡ್ತಾನೆ ಇದ್ದೀರಾ. ನಿಮ್ಮ ಮಗು 9ನೇ ತರಗತಿಗೆ ಬಂದಾಗಿನಿಂದ ಇದುವರೆಗೂ ಏನೇನು ಮನೆಯಲ್ಲಿ ಕೆಲಸ ಮಾಡುತ್ತೆ ಅಥವಾ ಶಾಲೆಗೆ ಸಂಬಂಧಪಟ್ಟಂತೆ, ಮತ್ತು ಶಾಲೆಯಲ್ಲಿ ಯಾವ ರೀತಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತೆ ಅನ್ನೋದನ್ನು ಎಲ್ಲರೂ ನೋಡ್ತಾನೆ ಬಂದಿದ್ದೀರಾ. ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡಿ. ನಿಮ್ಮ ಮಗು ಹೇಗಿದೆ, ಮೊದಲು ಹೇಗಿತ್ತು, ಈಗ ಹೇಗೆ ಬದಲಾವಣೆಗೊಂಡಿದೆ, ನಮ್ಮ ಶಾಲೆ ಹೇಗೆಲ್ಲ ಆ ಮಗುವಿನ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾ ಇದೆ, ಮತ್ತು ಶಿಕ್ಷಕರು ಯಾವ ರೀತಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ, ಈ ಎಲ್ಲ ವಿಚಾರವಾಗಿ ಮಾತಾಡಬಹುದು. ಮುಕ್ತವಾಗಿ ಮಾತಾಡಿ. ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ, ಎಲ್ಲರೂ ಕೂಡ ಮುಕ್ತವಾಗಿ ಸಂವಾದವನ್ನು ಮಾಡ್ಬೋದು. ದಯಮಾಡಿ ನೀವು ಯಾರು ಮಾತಾಡೋದಿದ್ರೆ ಮಾತಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅನುಶ್ರೀ ಪೇರೆಂಟ್. ಶಾಲೆಯಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ನನ್ನ ಅಭಿಪ್ರಾಯ ಏನು ಅಂದ್ರೆ ಓದು ಅಂತ ಹೆಚ್ಚಾಗಿ ಒತ್ತಡ ಹಾಕ್ಬಾರ್ದು. ಭಾನುವಾರ ಟೈಮರು ಫ್ರೀ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಭಾನುವಾರ ಒಂದಿನ ರಜೆ ಕೊಡಿ, ಮಕ್ಕಳಲ್ಲಿ ಫ್ರೀ ಇರಲಿ ಮೈಂಡು.
ಮನೆಗೂ ಬಂದು ಓದು, ಸ್ಕೂಲ್ಗೂ ಬಂದು ಓದು. ನಮ್ಗೆ ಫ್ರೀ ಬೇಡ ಅಂದ್ರೆ ನಾವ್ ಏನ್ ಮಾಡಕ್ಕಾಗೋದು? ಫ್ರೀ ಬೇಕು ನಮ್ಗೆ ಅಂತ ಮಕ್ಳು ಕೇಳ್ತಾರೆ, ನಾವ್ ಏನ್ ಹೇಳೋದು? ಒಂದೇ ದಿನ ಓದ್ಬಿಟ್ಟು ನಾನು ಒಂದಿನ ಎಕ್ಸಾಮ್ ಬರೀತೀನಿ ಅನ್ನೋಕ್ಕಾಗಲ್ಲ. ವರ್ಷ ಇಡೀ ಓದಿದ್ದನ್ನ ಒಂದ್ ಟೈಮಲ್ಲಿ 3 ಮಿನಿಟ್ಸ್ ಎಕ್ಸಾಮ್ ಬರೀಕ್ ಆಗೋದಿಲ್ಲ. ಅದು ಅವ್ರ ಮೈಂಡಲ್ಲಿ ಥಾಟಲ್ಲಿ ಇರ್ಬೇಕು ಸರ್, ನನ್ನ ಅಭಿಪ್ರಾಯ ಇದು. ಮೇಡಮ್ ಹೇಳಿದ್ದು ಪ್ರಶ್ನೆ ಸರಿ ಇದೆ, ಆದ್ರೆ ಮೇಡಮ್ ನಮಗೂ ಸ್ವಲ್ಪ ಸ್ಪಂದಿಸ್ಬೇಕು. ಆಯ್ತು, ನೀವು ಹೇಳ್ದಂಗೆ ನಾವು ಒಪ್ಕೋತೀವಿ. ಅಟ್ಲೀಸ್ಟ್ ಮಿಡ್ ಮಕ್ಕಳು ಫ್ರೀ ಕೊಡ್ತೀವಿ, ಆಮೇಲೆ ಅಂತೂ ನಾವು ಬಳಸ್ತೇವೆ ಗೊತ್ತಾ. ನಮಗೆ ಟೈಮ್ ಸಾಕಾಗಲ್ಲ, ತುಂಬಾ ಪ್ರೆಷರ್ ಇದೆ. ನೀವು ಅನ್ಕೋತೀರಾ, ನೀವು ಯೋಚನೆ ಮಾಡ್ಬೇಕು. ಟೀಚರ್ಸ್ ಪಾಪ ನಮ್ಗೆ ನಾವು ಪರ್ಸನಲಿ ನೀವು ಗೊತ್ತು, ನಾವು ವಾರದಲ್ಲಿ ಸಿಗೋದು ಒಂದಿನ. ಲೇಡೀಸ್ಗಳಿಗೆ ಎಲ್ಲ ಬರೀ ಕೆಲಸಗಳಿಗೆ ದುಡ್ಡು ಹಾಕೊಂಡಿರ್ತೀವಿ. ಅಂತಂದ್ರೆ ನಾವು ಅದೆಲ್ಲ ಬಿಟ್ಟು ನಮಗೆ ಬರ್ತೀವಿ ಅಂದ್ರೆ ನಾವು ಬರೋದು ಮಕ್ಳಿಗೋಸ್ಕರ, ನಮ್ಮ ಶಾಲೆ ರಿಸಲ್ಟ್ಗೋಸ್ಕರ. ಆಯ್ತಾ? ಸಿಗುತ್ತೆ. ಇಷ್ಟು ವರ್ಷದಿಂದ ಸಿಕ್ಕಿಲ್ವಾ? ಆಯ್ತು, ಇಲ್ಲ ಇಲ್ಲ, ಅದೆಲ್ಲ ಮಾಡಲ್ಲ. ನಾವು ಮಕ್ಳ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೋತೀವಿ. ಬಟ್ ಮಿಡ್ ಟರ್ಮ್ವರೆಗೂ ಸ್ವಲ್ಪ ನೀವು ಹೇಳ್ದಂಗೆ ಫ್ರೀ ಬಿಡ್ತೀವಿ. ಆಮೇಲಂತೂ ಸ್ವಲ್ಪ ನೀವು ನಮಗೆ ಸಹಕರಿಸ್ಬೇಕು. ನೀವು 9th ಅವ್ರಿಗೆ ನಾನು ಅಷ್ಟು ತೊಂದರೆ ಕೊಟ್ಟಿಲ್ಲ, ಯಾಕಂದ್ರೆ 9th ಅವ್ರಿಗೆ ನೆಕ್ಸ್ಟ್ ಇಯರ್ ನಮ್ಮ ಕೈಗೆ ಸಿಗ್ತಾರೆ. ಬಟ್ 10th ಅವ್ರನ್ನ ಈ ವರ್ಷ ನಾವು ಇಟ್ಕೊಳ್ಳೇಬೇಕು. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ದಯಮಾಡಿ ಅವ್ರು ಹೇಳೋದು ಒಳ್ಳೇದು ಪ್ರಶ್ನೆ. ಅಕ್ಕನ ಹೇಳೋದು ಸರಿ, ಅದು ನಾನು ತಪ್ಪು ಅಂತ ಹೇಳಲ್ಲ. ಯಾವುದೇ ಸರ್ಕಾರ ಮನೋವೈಜ್ಞಾನಿಕವಾಗಿ ಭಾನುವಾರ ರಜಾ ಅಂತ ಡಿಕ್ಲೇರ್ ಮಾಡಿದೆ. ಮಕ್ಕಳೇ ಮಾತಾಡಬಾರ್ದು, ನಿಮ್ಮ ಕ್ಲಾಸು ಕೇಳಿಸ್ತು ನನಗೆ. ಭಾನುವಾರ ರಜಾ ಕೊಡ್ಲಿ ಅಂತ ನೀವು ಹೇಳಿದ್ರು. ಸರಿ ಮಕ್ಕಳೇ, ಸರ್ಕಾರ ಮಾಡಿದ್ ಗೊತ್ತು. ಮನೋವೈಜ್ಞಾನಿಕವಾಗಿ ಶನಿವಾರ ಮನೋವೈಜ್ಞಾನಿಕವಾಗಿ ಸರ್ಕಾರ ಭಾನುವಾರ ರಜಾ ಡಿಕ್ಲೇರ್ ಮಾಡಿದೆ. ಆದ್ರೂ ಸಹ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳು ನಿರಂತರವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿ ಅನ್ನೋ ಉದ್ದೇಶ. ಅದು ಒತ್ತಡ ಅಂತ ದಯಮಾಡಿ ಅನ್ಕೋಬೇಡಿ. ಈಗ ನೋಡಿ, ವರ್ಷದ ಪ್ರಾರಂಭ ಈಗ ಜೂನ್ ಮತ್ತು ಜುಲೈ 2 ತಿಂಗಳು ಸಹ ಆಟಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದೀನಿ. ಯಾರು ಪಾಠ ಬೆಳಿಗ್ಗೆ ಅಸೆಂಬ್ಲಿಲಿ ಅನೌನ್ಸ್ ಮಾಡಿದೆ, ನಾನು ಪ್ರೇರಲ್ಲಿ ಅನೌನ್ಸ್ ಮಾಡಿದೆ ಪ್ರೇರಲ್ಲಿ. ಮಕ್ಕಳೇ, ಈಗ ಫ್ರೀಯಾಗಿ ಜಾಲಿಯಾಗಿ ಆಟ ಆಡ್ಬೇಡಿ, ಖುಷಿಯಾಗಿ ಆಟ ಆಡಿ. ನೀವು ದೈಹಿಕವಾಗಿ ಮಾನಸಿಕವಾಗಿ ಕ್ರೀಡೆಗಳಲ್ಲಿ ತೊಡಗೋದ್ರಿಂದ ಸದೃಢರಾಗ್ತೀರಿ. ನೆಕ್ಸ್ಟ್ ನೀವು ನನಗೆ ಆಗಸ್ಟ್ ತಿಂಗಳಿಂದ ನೀವು ಆಟ ಆಡೋಕೆ ಹೋಗ್ತಿದ್ರು ಕಳ್ಸ್ಕೊಡಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ನಾನು ಪಟ್ಟಾಕೆ ಇಷ್ಟು ಪರ್ಸೆಂಟೇಜ್ ಹೊಸ 90 ಇದೆ, ಈ ಸಲ 100% ರಿಸಲ್ಟ್ ಬರ್ಸ್ಬೇಕಾದ್ರೆ ನಾನು ಮಕ್ಕಳನ್ನ ಕಂಟ್ರೋಲ್ ತಗೊಂಡು ಮಾಡ್ಬೇಕಾಗ್ತದೆ. ಹಾಗಾಗಿ ನಾನು ಮಕ್ಕಳು ರೆಸ್ಟ್ ಕೊಡಲ್ಲ. ಈ ಮಕ್ಕಳು ಪಾಠ ಮಾಡಕ್ ಬಂದ್ರು 40 ನಿಮಿಷ ಪಾಠ ಮಾಡ್ತಾರೆ, 1/4 ಗಂಟೆ ರೆಸ್ಟ್ ಕೊಡ್ತಾರೆ, ಮತ್ತೆ ಪಾಠ ಮಾಡ್ತಾರೆ. ಮಕ್ಕಳಿಗೆ ಕಷ್ಟ ಅನಿಸ್ತಾ ಇದೆ ಭಾನುವಾರ ಕ್ಲಾಸ್ಗಳು? ಹೌದಾ? ಗುಡ್. ಕ್ಲಾಸ್ ಜ್ವರ ಬಂತು ಮೊದಲು, ಹಾಗೆ ರಜೆ ಡಿಕ್ಲೇರ್ ಮಾಡ್ಬೋದು. ಆಯ್ತು ಕಣ್ರಪ್ಪ, ಆಯ್ತು ಮಕ್ಕಳು ಕೇಳಿಸ್ಕೊಳ್ಳಿ. ಈಗ ಕೇಳಿಸಿ, ಈಗ ಜೂನ್, ಜುಲೈ, ಆಗಸ್ಟ್ ಮಾಮೂಲಿ ಮಾಡ್ತೀನಿ. ಆಗಸ್ಟ್ ತನಕನೂ ಮೇಡಮ್ ದಯವಿಟ್ಟು ಯಾರು ಹೊಸ ಕ್ಲಾಸ್ ತಗೋಬೇಡಿ. ಆಗಸ್ಟ್ ತನಕ ಜಾಲಿ ಮಾಡ್ಕೊಳ್ಳಿ, ಮಕ್ಕಳು ಖುಷಿಯಾಗಿರಲಿ. ಭಾನುವಾರ ಹೋದ್ಸಲ ನೋಡಿ, ಕಳೆದ ಸಲ ಹೇಗಿತ್ತು ಅಂದ್ರೆ ನಮ್ಗೆ 15, 12 ಮಕ್ಕಳಿದ್ರು ಮೇಡಮ್. ಅವರೆಲ್ಲ ಇಂಗ್ಲಿಷ್ ಕೂತ್ಕೊಳ್ತಿದ್ರು, ಏನು ಬರವಣಿಗೆ 4 ಸಾಲ ಬರೀ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಟೀಮ್ಗಳು ಮಾಡ್ಕೊಂಡು ಎಲ್ಲ ಟೀಚರ್ಸ್ ಕೂರ್ಸ್ಕೊಂಡು ನೋಡಿ, ಇವ್ರು ಪಾಸ್ ಮಾಡೋದು ನಮ್ಮ ಶಾಲೆ ಫಲಿತಾಂಶ ಅಂತೇಳಿ ಪ್ರತಿಯೊಬ್ಬ ಟೀಚರ್ಸ್ ಗುಂಪು ಮಾಡಿ ಅವ್ರಿಗೆ ಕುತ್ಕೊಂಡು ಬರೀಸೋದ್ಗೆ ಅವರು ಪಾಸ್ ಆದ್ರು. ಹೀಗಾಗಿ ಕಳಿಸಲಿ ಎಲ್ಲ ಗಂಡು ಮಕ್ಕಳು ಪಾಸ್ ಆದ್ರು. ಈ ಸಲ ಬೃಹಸ್ಪತಿಗಳಿದ್ದಾರೆ, ಅರ್ಧಕ್ಕರ್ಧ ಜನ ಬೃಹಸ್ಪತಿಗಳಿದ್ದಾರೆ. ಅವ್ರೇನಾರ ಫೇಲ್ ಆಯ್ತು ಅವರು ನನ್ನ ಫಲಿತಾಂಶ ಕೂಸ್ಕೊಂಡೋಗ್ತದೆ. ಹಾಗಾಗಿ ನಾನು ಅವ್ರಿಗೆ ವಿಶೇಷ ತರಗತಿಗಳ ತಗೊಳ್ಳೇಬೇಕು. ಈಗೇನು ನಾವು ರಜಾ ಟೀಚರ್ ಎಲ್ಲ ಟೀಚರ್ ನಾವು ಖುಷಿಯಾಗಿ ನಾವು ಇರ್ತೀವಿ, ತೊಂದರೆ ಅಂತಲ್ಲ. ಅಂದ್ರೆ ಮಕ್ಕಳು ತೊಂದರೆ ಕೊಟ್ಕೊಳ್ಳಲ್ಲ, ಅಂದ್ರೆ ಮಾನಸಿಕ ಹೇಳ್ದಂಗೆ ಒತ್ತಡ ಕೊಡಲ್ಲ. ಆದ್ರೆ ಫ್ರೀಯಾಗಿ ಅವ್ರಿಗೆ ತಗೊಂಡು ಕ್ಲಾಸ್ ಅನ್ನು ಮಾಡ್ತೀವಿ. ಈಗ ಜೂನ್, ಜುಲೈ, ಆಗಸ್ಟ್ ತನಕ ಭಾನುವಾರಗಳ ಸ್ಪೆಷಲ್ ಕ್ಲಾಸ್ ತಗೊಳ್ಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳಿಗೆ ಖುಷಿಯಾಗಿರಿ. ಎಲ್ಲ ಆಟೋಟ ಸ್ಪರ್ಧೆಗಳಲ್ಲೂ ಭಾಗವಹಿಸಿ. ನಮ್ದು ಆ ಶಾಲೆ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿ. ಹೋದ್ಸಲ ಕುಸ್ತಿನಲ್ಲಿ ಸಹ ಸ್ಟೇಟ್ ಲೆವೆಲ್ ಅವಾರ್ಡ್ ಆಯ್ತು ನಮಗೆ, ಕುಸ್ತಿನಲ್ಲಿ ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ಎಲ್ಲ. ಈ ಸಲ ಸಹ ಬೆಳಿಗ್ಗೆ ನೋಡಿ
ನಮ್ಮ ಪಿ ಟಿ ಮೇಡಮ್ ಬೆಳಿಗ್ಗೆ 8 ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಯ್ಕೊಳ್ತಾರೆ. ಮಕ್ಕಳನ್ನ ಬರೋಕೆ ಹೇಳಿ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ 9 ಗಂಟೆಗೆ ಮಕ್ಕಳ ಈ ಕಡೆ ಕಳಿಸಿ ಅಲ್ಲಿ ತಿಂಡಿ ತಿನ್ಕೊಂಡು ಓಡ್ ಬರ್ತಾರೆ. ಅಷ್ಟೊಂದು ಕಾಲ ಕುಸ್ತಿ ಪ್ರಾಕ್ಟೀಸ್ ನಡೀತಾ ಇರ್ತದೆ, ಕುಸ್ತಿ ಎಲ್ಲ ಪ್ರಾಕ್ಟೀಸ್ ಆಗ್ತಾ ಇರ್ತದೆ. ಹಾಗಾಗಿ ಪ್ರತಿಯೊಂದು ರಂಗಗಳಲ್ಲೂ ಸಹ ಹಳ್ಳಿ ಮಕ್ಕಳುಗಳು ವಿಶೇಷವಾಗಿ ಸಿಟಿ ಮಕ್ಕಳುಗಳಾದ್ರೆ ಸ್ವಿಮ್ಮಿಂಗ್ ಕಳಿಸ್ತಾ ಇರ್ತಾರೆ, ಬಾಲ್ ಬ್ಯಾಡ್ಮಿಂಟನ್ ಕಳಿಸ್ತಾ ಇರ್ತಾರೆ, ಮತ್ತೆ ಬೇರೆ ಸ್ಪೋರ್ಟ್ಸ್ಗಳು ಸಾವಿರಾರು ಗಂಟೆ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ನಾವೇ ಕರೆದು ಮಕ್ಕಳನ್ನ ಆಟ ಆಡಿಸಿ ಅಂದ್ರೆ ಫಿಸಿಕಲಿ ಫಿಟ್ ಆಗ್ಬೇಕು. ನೋಡಿ, ಮಕ್ಕಳು ಮಾನಸಿಕವಾಗಿ ಫಿಟ್ ಆಗ ಸಾಲದಿಲ್ಲ, ದೈಹಿಕವಾಗಿ ಫಿಟ್ ಆಗ್ಬೇಕು ಅಂತ ಹೇಳಿದ್ರೆ ಆಟೋಟ ಸ್ಪರ್ಧೆಗಳಲ್ಲೂ ಭಾಗವಹಿಸಬೇಕು. ಮೊನ್ನೆ ಮಂತ್ರಿ ಮಂಡಲ ಅಂತ ಮಾಡಿದ್ವಿ. ಆ ಮಂತ್ರಿ ಮಂಡಲದ ಒಂದು ವಿಡಿಯೋ ಹಾಕ್ತೀನಿ, ಗೊತ್ತಾಗ್ತದೆ. ಇನ್ನೊಂದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದನ್ನ ಹಾಕ್ಸ್ತೀನಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಒಂದು ಪ್ರಜೆಗಳ ಆಡಳಿತ ಹೇಗಿರ್ತದೆ, ಚುನಾವಣೆ ಸ್ಪರ್ಧಿಸ್ತಕ್ಕಂಥದ್ದು ಹೇಗಿರ್ತದೆ, ಮತದಾನ ಮಾಡ್ತಕ್ಕಂಥದ್ದು ಹೇಗೆ, ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥ ಎಲ್ಲ ವಾಸ್ತವಾಂಶಗಳನ್ನ ಇಟ್ಕೊಂಡು ಅದನ್ನ ಒಂದು ವಾರ ಪ್ರಕ್ರಿಯೆ ಮೇಡಮ್, ಒಂದು ವಾರ ಪ್ರಕ್ರಿಯೆಗಳನ್ನ ಮಾಡಿ ಚುನಾವಣೆ ತುಂಬಾ ಸಂಭ್ರಮದಿಂದ ನಡೀತು. ಮಕ್ಕಳು ತುಂಬಾ ಇಲ್ಲಿ CM ಆಗಿದ್ದಾರೆ, ಮತ್ತೆ ವಿದ್ಯಾಮಂತ್ರಿಗಳಾಗಿದ್ದಾರೆ, ಮತ್ತೆ ಎಲ್ಲ ಮಂತ್ರಿಗಳನ್ನ ಖಾತೆಗಳನ್ನ ಹಚ್ಚಿದ್ವಿ, ಅವ್ರ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ವಿ. ಏನೇನ್ ಬೇಕು ಮಕ್ಕಳ ಶ್ರೇಯಾಭಿವೃದ್ಧಿಗೆ ಎಲ್ಲವನ್ನೂ ಸಹ ನಾವು ಕಂಕಣಬದ್ಧರಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಅಕ್ಕವರಿಗೆ ಒಬ್ಬರದಿದ್ದಲ್ಲ ನನ್ನ ಪ್ರಶ್ನೆ ಆಗಿತ್ತು. ನನಗೂ ರಜಾ ಬೇಕು ಭಾನುವಾರ ದಿನ. ನೋಡಿ, ಭಾನುವಾರ ಅಂತ ಹೇಳ್ತೀವಿ. ನೋಡಿ, ಸಮ್ಮರ್ ಕ್ಯಾಂಪ್ ನೋಡಿ, ಬೇಸಿಗೆ ಅಂತ ರಜನೆ ಇಲ್ಲ ನನಗೆ. ಬೇಸಿಗೆ ಶಿಬಿರ ಸರ್ಕಾರ ಮಾಡ್ತಾ ಹಳ್ಳಿ ಮಕ್ಕಳೆಲ್ಲ ಬರ್ಬೇಕು ಅಂತ 3.25 ಮಕ್ಕಳು ಮಾತ್ರ ಬಂದ್ರು. ನಮ್ಮನ್ನು ನೇಮಕ ಮಾಡಿದ್ರು. ನಾನು ರಜಾ, ನನ್ನ ಮುಂದಿನ ರಜನೆ ಇಲ್ಲ, ರಜಾ ಬೇಕು ಅಂತೀನಿ. ರಜಾ ಹಾಕೋದಕ್ಕೆ ಆಡಿಟ್ಗಳಾಯ್ತು, ಮತ್ತೆ MLA ಪ್ರೋಗ್ರಾಮ್ ಇದೆ. ಹೀಗಾಗಿ ಯಾರು ರಜಾ ತಗೋಕ್ಕಾಗ್ತಿಲ್ಲ. ದಯಮಾಡಿ ಎನ್ನೇ ಭಾವಿಸ್ಕೋಬೇಡಿ. ನಿಮ್ಮ ಮಕ್ಕಳು ಅನ್ನ ತಿಂತೀವಿ, ಅದಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋದು ನನ್ನ ಧರ್ಮ. ಹಾಗೆ ಮಾಡ್ತಾ ಇದ್ವಿ. ದಯಮಾಡಿ ನಮ್ಗೆ ಸಹಕರಿಸೋಣ, ಒಳ್ಳೆ ಫಲಿತಾಂಶ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಮಾತಾಡಿ ಶಾಲೆಗಳಲ್ಲಿ ಕ್ರೀಡೆ ಆಗ್ಬೋದು, ಪಾಠ ಪ್ರವಚನಗಳಾಗ್ಬೋದು, ಸೌಲಭ್ಯಗಳಾಗ್ಬೋದು, ಹೇಗೆ ನಡೀತದೆ ಮಾತಾಡಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಭುವನ್ ಅಂತ. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಈ ಶಾಲೆಗೆ ಬಂದಾಗ ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಮತ್ತು ಸರ್ ಹೇಳಿದಂಗೆ ಆಟದಲ್ಲೆಲ್ಲ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಆಟದಲ್ಲ ಬೆಳಗ್ಗೆ ರಾಗಿ ಮಾಟು ಬೂಸ್ಟ್ ಕೊಡ್ತಾರೆ. ಮಧ್ಯಾಹ್ನದ ಹೊತ್ತು ಬಿಸಿ ಬಿಸಿ ಊಟದ ಜೊತೆಗೆ ಮೊಟ್ಟೆ. ಪಾಠ ಮಾಡಬೇಕಾದ್ರೆ ಅಷ್ಟೇ ಯಾವ ಥರ ಮಾಡ್ತಾರೆ ಅಂದರೆ ಕ್ಲೀನಾಗಿ ನಮಗೆಲ್ಲ ಅರ್ಥ ಆಗೋ ಥರ ಮಾಡ್ತಾರೆ. ಮತ್ತು ಸ್ಮಾರ್ಟ್ ಕ್ಲಾಸ್ಗಳಿವೆ, ಅಲ್ಲೇ ವಿಡಿಯೋ ಹಾಕಿ ಯಾವ ಥರ ರಾಜರು ಆಡಳಿತ ಮಾಡ್ತಿದ್ರು, ಯಾವ ಥರ ಅಂತ ಸಮಾಜದಲ್ಲಿ ತಿಳಿಸ್ಕೊಡ್ತಾರೆ. ಹಾಗೂ ವಿಜ್ಞಾನ ಸರ್ ಆದರೆ ಅಲ್ಲಲ್ಲೇ ಪ್ರಯೋಗಗಳು ಮಾಡ್ತಾ ಪಾಠಗಳು ಮಾಡ್ತಾರೆ. ಮತ್ತು ಸ್ಪೋರ್ಟ್ಸಲ್ಲಿ ಹೇಳೋದಾದರೆ ನಮ್ಮ ಶಾಲೆ ಒಳ್ಳೆ ಅತ್ಯುನ್ನತ ಸ್ಥಾನದಲ್ಲಿದೆ. ಮತ್ತು ಕುಸ್ತಿಲಿ ರಾಜ್ಯ ಮಟ್ಟಕ್ಕೆ ಹೋಗಿದೆ, ಹಾಗೂ ಈಜು ಸ್ಪರ್ಧೆಯಲ್ಲೂ ರಾಜ್ಯ ಮಟ್ಟಕ್ಕೆ ಹೋಗಿದೆ. ಈ ಥರ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇದೆ. ಆದ್ದರಿಂದ ಎಲ್ಲರೂ ಹೆಚ್ಚು ಪ್ರೈವೇಟ್ ಸ್ಕೂಲ್ಗಳಿಗೆ ದಂಡವಾಗಿ ಸುರಿಯೋ ದುಡ್ಡನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಸರಿ ಹೇಳ್ದಂಗೆ ಎಲ್ಲರೂ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು ಅಂತಾರೆ. ಆದರೆ ಕೆಲಸನೂ ಪ್ರೈವೇಟ್ ಆಗಿ ತಗೊಳ್ಳಿ, ಯಾಕೆ ಗೌರ್ಮೆಂಟ್ ಬಯಸ್ತಾರೆ. ಅದಕ್ಕೆ ಎಲ್ಲರೂ ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ಶಾಲೆಗಳನ್ನ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ಮತ್ತು ಪ್ರೈವೇಟ್ ಶಾಲೆಗಳಿಗೆ ಸೇರಿಸಿ ದುಡ್ಡು ಸುರಿಯೋದನ್ನ ದಂಡವಾಗಿ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸಿ. ಅಲ್ಲಿ ಸರಿ ಹೇಳಿದ್ರು ಎಲ್ಲ ಆಟಕ್ಕೆ ಸಾವಿರಾರು ಗಟ್ಟಲೆ ದುಡ್ಡನ್ನ ಸುರಿತಾರೆ. ಇಲ್ಲಿ ಸರ್ಗಳೇ ಮಿಸ್ಗಳೇ ನಾವು ಬೇಡ ಅಂದ್ರು ಬೇಕು ಅಂತ ನಮ್ಮೆಲ್ಲ ಕರ್ಸ್ಕೊಂಡು ಆಸಕ್ತಿದಾಯಕವಾಗಿ ಎಲ್ಲ ಸ್ಪೋರ್ಟ್ಸ್ನು ಆಡಿಸಿ ನಮ್ಮ ಶಾಲೆಯನ್ನ ಉತ್ತರ ವಲಯದಲ್ಲೇ ಒಂದು ಅತ್ಯುನ್ನತ ಸ್ಥಾನದಲ್ಲಿದೆ. ಅದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗ್ತೀವಿ. ಈ ಥರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅವಕಾಶಗಳು ಕೊಟ್ಟಿರುವ ನನ್ನ ಹೆಸರು ಸೋನಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನನ್ಗೆ ಇವತ್ತು ಬಂದಾಗ ಒಂಥರ ಖುಷಿ ಆಯ್ತು. ಇಲ್ಲಿನ ಶಿಸ್ತು ಚೆನ್ನಾಗೈತೆ, ಆಮೇಲೆ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಚೆನ್ನಾಗೈತೆ, ಶಾಲೆ ತುಂಬಾ ಚೆನ್ನಾಗೈತೆ. ಆಮೇಲೆ ಪಾಠದಲ್ಲೂ ಅಷ್ಟೇ ತುಂಬಾ ಆಸಕ್ತಿಯಿಂದ ಟೀಚರ್ಸ್ ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ, ಕ್ಲೀನಾಗಿ ಅರ್ಥ ಆಯ್ತದೆ. ಇನ್ನು ಕ್ರೀಡೆಗೆ ಬಂದ್ರೆ 3 ಗಂಟೆಗೆ ವಿಸಲ್ ಕೊಡ್ತಾರೆ, ಆಗೆಲ್ಲ ಹೋಗಿ ಆಟ ಆಡ್ಕೊಂಡು ಖುಷಿಯಿಂದ ಆಟ ಆಡ್ತೀವಿ ನಾವೆಲ್ಲ. ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್ ಟೀಚರ್ಸ್ ಎಲ್ಲ. ಎಲ್ಲರಿಗೂ ಧನ್ಯವಾದಗಳು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಈ ಒಂದು ಕಗ್ಗದ ನುಡಿಯ ಅರ್ಥದಂತೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾಭ್ಯಾಸದ ಅವಧಿಯಲ್ಲಿ ಕೈಗೊಳ್ಳುವಂತಹ ಒಂದೊಂದು ಹಂತವನ್ನು ಕೂಡ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಮೆಟ್ಟಿಲುಗಳು ಅಂತ ತಿಳ್ಕೋಬೇಕು. ಭಾನುವಾರ ಕ್ಲಾಸ್ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ, ಇಲ್ಲ ಪರೀಕ್ಷಾ ದೃಷ್ಟಿಯಿಂದ ಮಧ್ಯದಲ್ಲಿ ರಜೆಗಳು ಬರುತ್ತೆ ಅಥವಾ ಇನ್ನೇನೋ ಒಂದು ಪ್ರಕೃತಿ ವಿಕೋಪ ಆಗುತ್ತೆ, ಸೊ ಶಾಲೆ ನಡೆಯೋದಿಲ್ಲ, ಅವಾಗ ಪಾಠ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ಸರಿದೂಗಿಸೋಕ್ಕೋಸ್ಕರ ಭಾನುವಾರ ತರಗತಿಯನ್ನು ತಗೋತಾರೆಯೇ ಹೊರತಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬೇಕು ಅನ್ನೋ ಕಾರಣ ಅಂತೂ ಖಂಡಿತ ಇಲ್ಲ. ಸೊ ಹಾಗಾಗಿ ಈ ಒಂದು ಶಾಲಾ ವಿದ್ಯಾಭ್ಯಾಸದ ಅವಧಿಯಲ್ಲಿ ಶಾಲೆ ಕೈಗೊಳ್ಳುವಂತಹ ಕಾರ್ಯಕ್ರಮ ಎಲ್ಲದರ ಅನುಭವವನ್ನು ಒಂದು ಖುಷಿಯಾಗಿ ಸಂತೋಷವಾಗಿ ಅನುಭವಿಸಿ ಮಕ್ಕಳೇ. ಯಾವುದನ್ನು ಕೂಡ ಹೊರೆ ಅಂತ ಅಂದ್ಕೋಬೇಡಿ. ವಿದ್ಯಾಭ್ಯಾಸವನ್ನು ಹೊರೆ ಅಂತ ಅಂದ್ಕೊಂಡ್ಬಿಟ್ರೆ ನಾವು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು, ಎಲ್ಲ ವಿಷಯಗಳನ್ನು, ಎಲ್ಲ ಸಂದರ್ಭಗಳನ್ನು ಸಮಯೋಚಿತವಾಗಿ ಹೇಗೆ ಸಿಗುತ್ತೋ ಹಾಗೆ ಅನುಭವಿಸ್ತಾ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಇದೀಗ ತಾನೇ ಆಗಮಿಸಿರುವಂತಹ ಆರೋಗ್ಯ ಇಲಾಖೆಯ ಸಹಾಯಕಿಯಾದಂತಹ ಶ್ರೀಮತಿ ಉಮಾ ಮೇಡಮ್ ಮತ್ತು ಮಂಗಳ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈಗ ಶ್ರೀಯುತ HS ವಿಜಯೇಂದ್ರ ಸರ್ ಅವರು ಅತಿಥಿಗಳ ಭಾಷಣವನ್ನು ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯೇಂದ್ರ ಅಂತ. ನಾನು ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಈಗ 28ನೇ ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಂದು ಈ ಶಾಲಾ ಮಕ್ಕಳುಗಳಿಗೆ ನೋಡಲ್ ಅಧಿಕಾರಿಯಾಗಿ 2ನೇ ವರ್ಷ. 2 ವರ್ಷದಿಂದ ಸುಮಾರು ಇದು 8ನೇ ಸಭೆ ಅಂತ ಅಂದ್ಕೊಂಡಿದ್ದೆ. ನನ್ನ ಒಂದು ಕಿವಿ ಮಾತು ಏನಪ್ಪ ಅಂದರೆ ಮಕ್ಕಳಿಗೆ, ನೀವು ಈಗ 10ನಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ನೀವು ಯಾವುದನ್ನು ಹೊರೆ ಅನ್ಕೋಬಾರ್ದು. ಏಕೆಂದರೆ ನೀವೀಗ ಪ್ರೌಢಾವಸ್ಥೆಗೆ ಕಾಲಿಟ್ಟಿದ್ದೀರ. ಈ ಹೊತ್ತಲ್ಲಿ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ಅದಕ್ಕೆ ಲಗಾಮ್ ಹಾಕ್ಕೊಂಡು ನೀವು ಏನೇ ಇದ್ರೂ ಸಾಧಿಸ್ಬೋದು. ಅದಕ್ಕೆ ಉತ್ತಮವಾದಂಥ ಒಂದು ವಯಸ್ಸು, ಉತ್ತಮವಾದಂಥ ಒಂದು ಅವಕಾಶ. ಈ ಒಂದು ಸಮಯದಲ್ಲಿ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಅಂದರೆ ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಮಾಡಬೇಕು. ಹಾಗೆ 9th ಮಕ್ಕಳು ಕೂಡ ಹಾಗೇನೆ. ನಿಮಗೆ ಮುಂದಿನ ವರ್ಷ ನನಗೆ ಒಂದು ಪರೀಕ್ಷೆ ಇದೆ, ಮುಂದಿನ ವರ್ಷ ನನ್ನದೊಂದು ಕಾಲಘಟ್ಟ ಇದೆ. ಆ ಕಾಲಘಟ್ಟ ನಾನು ದಾಟಬೇಕು ಅಂದರೆ ಈ ವರ್ಷದಿಂದನೇ ಪ್ರಿಪೇರ್ ಆಗಬೇಕು ಅಂದರೆ ನೀವು ಯೋಚನೆ ಮಾಡ್ಕೊಂಡು ನಿಮ್ಮ ಸೀನಿಯರ್ಸ್ನ ನೋಡಿ ನೀವು ಫಾಲೋ ಮಾಡಿ. ಆಮೇಲೆ ಮಕ್ಕಳಲ್ಲಿ ಒಂದು ವಿನಂತಿ, ದಯಮಾಡಿ ಮೊಬೈಲ್ನ ಒಳ್ಳೆಯದಕ್ಕೆ ಉಪಯೋಗಿಸಿ. ಏನು ಆನ್ಲೈನ್ ಕ್ಲಾಸ್ ಇರುತ್ತೋ ಅಥವಾ ಏನಾದರೂ ನಿಮ್ಮ ಹೊಸದಾಗಿ ಆನ್ಲೈನಲ್ಲಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡುವಂಥದ್ದು ಅಥವಾ ಕಲಿಯುವಂಥದ್ದು ಏನಿದೆ
ಅದನ್ನು ದಯಮಾಡಿ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ಳಿ. ಮೊಬೈಲ್ನ ಬೇರೆ ಅದರಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಒಳ್ಳೆಯದು ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು. ಇದಕ್ಕೆ ಪೋಷಕರಲ್ಲಿ ಒಂದು ಮನವಿ, ಅವ್ರಿಗೆ ಏನಾದರೂ ನೀವು ಮೊಬೈಲ್ ಕೊಡಿಸಿದ್ರೆ ಅದನ್ನು ದಯಮಾಡಿ ವಾಚ್ ಮಾಡ್ತಾ ಇರಬೇಕು. ಅವರು ನೈಟ್ ಟೈಮೇ ಆಗಲಿ ಅಥವಾ ಡೇ ಟೈಮೇ ಆಗಲಿ, ಸ್ಕೂಲ್ಗೆ ಹೋಗುವಾಗಲೇ ಆಗಲಿ, ಸ್ಕೂಲಿಂದ ಬಂದ ಮೇಲೆ ಆಗಲಿ, ಅದು ನೀವು ಅವ್ರನ್ನ ವಾಚ್ ಮಾಡ್ತಾ ಇರಬೇಕು. ಹೇಗಪ್ಪ ವಾಚ್ ಮಾಡ್ತಾ ಇರಬೇಕು ಅಂದ್ರೆ ಹದ್ದಿನ ಕಣ್ಣಿನ ಥರ ವಾಚ್ ಮಾಡ್ತಾ ಇರಬೇಕು. ನೀವು 2 ವರ್ಷ ಏನು ನಿಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀವೋ, ಆ ಮುಂದಕ್ಕೆ ಅವ್ರು PUC ಹೋದ್ಮೇಲೆ ಅವ್ರಿಗೆ ಅವ್ರ ಜವಾಬ್ದಾರಿ ಗೊತ್ತಾಗ್ಬಿಡ್ತದೆ. PUCಯಲ್ಲಿ ನೀವು ಯಾರಿಗೂ ಅವ್ರಿಗೆ ಒತ್ತಡ ಯಾರಾಗಬೇಕಾಗಿಲ್ಲ, ಅಥವಾ ನೀನು ಹಿಂಗೆ ಹೋಗು, ನೀನು ಇದನ್ನೇ ಮಾಡುವಂತ ಅವ್ರಿಗೆ ಒತ್ತಡ ಹಾಕೋದಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡ್ತದೆ, ನಾನು ನನ್ನ ಜೀವನ ರೂಪಿಸ್ಕೋಬೇಕು ಅಂದರೆ ನಾನು ಇದಾಗಬೇಕು, ನಾನು ಇಂಥದನ್ನು ಹೋಗ್ಬೇಕು, ಈ ದಾರಿಯಲ್ಲಿ ಹೋಗ್ಬೇಕು. ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಈ 9 ಮತ್ತು 10ನೇ ಕ್ಲಾಸ್ ಏನಿದೆ, ಇದು ಮಕ್ಕಳು ಹಾಳಾಗೋಕ್ಕೂ ದಾರಿ ಇದೆ, ಒಳ್ಳೆಯವರಾಗೋದಕ್ಕೂ ಇದು ಒಂದು ಒಳ್ಳೆ ವಯಸ್ಸು ಮತ್ತು ಒಳ್ಳೆ ಸ್ಟೇಜ್ ಅದು. ಅದಕ್ಕೆ ಟೀಚರ್ಸ್ ಎಷ್ಟು ಮುಖ್ಯನೋ ದಯಮಾಡಿ ಪೇರೆಂಟ್ಸು ಕೂಡ ಅಷ್ಟೇ ಮುಖ್ಯ. ಪೇರೆಂಟ್ಸು ನೀವು ಹೇಳಿದ್ರಲ್ಲ, ಹದ್ದಿನ ಕಣ್ಣನ್ನು ಇಟ್ಟು ಅವ್ರನ್ನ 2 ವರ್ಷ ನೀವು ಕಾಪಾಡಬೇಕು. ಏನಪ್ಪ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಟೀಚರ್ಸ್ ಇದ್ದಾರೆ, ಅವ್ರು ನೋಡ್ಕೋತಾರೆ, ಅದೆಲ್ಲ. ನೀವು ಪೇರೆಂಟ್ಸು ನೀವು ಸ್ಕೂಲ್ಗೂ ಅಷ್ಟೇ, ನೀವು ಈಗ ಸ್ಕೂಲಿಗೆ ಸೇರಿಸಿದ್ದೀರಾ, ನಿಮ್ಮ ಮಕ್ಕಳು 10th ಇದ್ದಾರೆ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿವಸ ಮಧ್ಯಾಹ್ನ ಟೈಮು ಟೀಚರ್ಸ್ ಯಾವಾಗ ಲೀಸರ್ ಇರ್ತಾರೆ, ಮಧ್ಯಾಹ್ನ ಟೈಮು ಅಥವಾ ಸಂಜೆ ಟೈಮು ಬಂದು ನಿಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಬೇಕು. ಹೇಗಿದೆ ನನ್ನ ಮಕ್ಕಳು, ಹೇಗೆ ಓದ್ತಿದ್ದಾರೆ. ಯಾಕೆಂದರೆ ವಾರನೂ ಅವ್ರ ಮನಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ವಾರನೂ ಹೊಸ ಫ್ರೆಂಡ್ಸ್ ಆಗ್ತಿರ್ತಾರೆ. ಆ ಫ್ರೆಂಡ್ಸಿಂದ ದಾರಿ ತಪ್ಪೋದು ಇರುತ್ತೆ, ದಾರಿ ಸರಿ ಮಾಡ್ಕೊಳ್ಳೋದು ಇರುತ್ತೆ. ಹಾಗಾಗಿ ನೀವು ಪೇರೆಂಟ್ಸ್ ದಯಮಾಡಿ, ಹೆಣ್ಮಕ್ಳ ಪೇರೆಂಟ್ಸ್ ಇರ್ಬೋದು, ಗಂಡು ಮಕ್ಳ ಪೇರೆಂಟ್ಸ್ ಇರ್ಬೋದು, ಎಲ್ಲ ಒಂದೇ, ವಾರದಲ್ಲಿ 2 ದಿವಸ, ಅದು ಏನು ಮಧ್ಯಾಹ್ನ ಟೈಮಲ್ಲಿ ಲೀಸರ್ ಇರೋ ಟೈಮಲ್ಲಿ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಮ ಮಕ್ಕಳು ಹೇಗಿದ್ದಾರೆ, ಹೇಗೆ ಕಲಿತಿದ್ದಾರೆ, ಯಾವ ದಾರಿಯಲ್ಲಿದ್ದಾರೆ, ಅವರ ಫ್ರೆಂಡ್ ಸರ್ಕಲ್ ಹೇಗಿದೆ, ಇದನ್ನು ದಯಮಾಡಿ ವಾಚ್ ಮಾಡ್ತೀವಿ. ಒಂದೇ ಒಂದು ನಿದರ್ಶನ ಹೇಳ್ತೀನಿ. ನಾನು ಒಂದು ಸ್ಕೂಲ್ಗೆ ಹೋಗಿದ್ದೆ, ಆ ಸ್ಕೂಲ್ ಹೆಸರು ಹೇಳಕ್ಬೇಡಿ. ಮಧ್ಯಾಹ್ನ ಟೈಮ್ಗೆ ಗಂಡು ಮಕ್ಕಳು 10th ಅವರು ಡ್ರಿಂಕ್ಸ್ ಮಾಡಿ ಕ್ಲಾಸಿಗೆ ಬರ್ತಿದ್ದಾರೆ. ಎಷ್ಟು ಪರಿಸ್ಥಿತಿ ಕೆಟ್ಟಿದೆ ನೋಡಿ. ನಾನು ಅದಕ್ಕೇ ನಾನು ಸೂಕ್ಷ್ಮವಾಗಿ ಮಕ್ಕಳಿಗೆ ಪೇರೆಂಟ್ಸ್ ಹೇಳ್ತಾ ಇರೋದು, ದಯಮಾಡಿ ಈ ವಿಚಾರದಲ್ಲಂತೂ ನೀವು ವಾರದಲ್ಲಿ 2 ದಿವಸ ಬಂದು ನೀವು ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳಿ. ಯಾಕೆಂದರೆ ಈ ವಯಸ್ಸಲ್ಲಿ ಅವ್ರನ್ನ ನೀವು ಕೈ ಬಿಟ್ಟರೆ ಇನ್ನು ಅವರ ಲೈಫ್ ಪೂರ ನೀವು ಅವ್ರನ್ನ ಮೇಲೆತ್ತಕ್ಕಾಗಲ್ಲ, ಮತ್ತು ನಿಮ್ಮ ಕೈ ಸಿಗಲ್ಲ. ನಿಮ್ಮ ಉದ್ದೇಶ ಏನಿರುತ್ತೆ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಬ್ಬರು ಅಥವಾ 2 ಮಕ್ಕಳೇ, ಒಂದು ಹೆಣ್ಣು ಒಂದು ಗಂಡು ಇರ್ತದೆ, ಅಥವಾ 2 ಹೆಣ್ಮಕ್ಳು 2 ಗಂಡು ಮಕ್ಕಳು, ಇಬ್ಬರೇನೆ ಅಥವಾ ಒಂದಿರ್ತದೆ. ಆಗಿನ ಕಾಲದ ಥರ ಒಂದು 5 ಜನ 6 ಜನ ಇದ್ರೆ ಅಯ್ಯೋ ಬಿಡಿ ಅನ್ನೋದು. ಈಗ ಒಬ್ಬೊಬ್ಬರೇ ಇರೋದ್ರಿಂದ ನೀವೇನಾದರೂ ಲೈಫ್ ನೀವು ಇರೋ ತನಕನೂ ಅದು ಆ ಹೊರಗೆಲ್ಲೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನೀವು ತಿಳಿ ಮಾತಾಡ್ತೀವಿ.